ಹಾಗೆ ಚೀಫ್ ಅಸೋಸಿಯೇಟ್ ಡೈರೆಕ್ಟರ್ ಮನೋಹರ್ SP ಅವರವರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದ್ರೆ ಅನು ಮೇಡಮ್ ನಾವು ನೋಡ್ತಾ ಇದೀವಿ ಅಂದ್ರೆ ಇಲ್ಲಿವರೆಗೂ ಅವ್ರು ಮಾಡಿರುವಂತ ಪ್ರತಿಯೊಂದು ಪಾತ್ರಗಳು, ಪ್ರತಿಯೊಂದು ಸಿನಿಮಾ, ಈ ಸಿನಿಮಾದಲ್ಲಿ ಅನು ಮೇಡಮ್ ಕೂಡ ನಮ್ಮನ್ನ ಇಷ್ಟು ಭಯ ಪಡಿಸೋದಕ್ಕೆ ಸಾಧ್ಯನಾ ಅಂತ ಅನ್ಸೋ ಅಷ್ಟು ರೀತಿಯಲ್ಲಿ ಅವ್ರನ್ನ ಅವರೇ ಭಯ ಪಡ್ಕೊಂಡಿದ್ದಾರೆ. ನಾನೊಂದೆರಡು ಗ್ಲಿಮ್ಸ್ ನೋಡಿದೆ ಸರ್, ಅನು ಮೇಡಮೇನಾ ಅಂತ ಒಂದು ಕ್ವೆಶನ್ ಮಾರ್ಕ್ ನಮಗ್ ಬರುತ್ತೆ. ಬಟ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅದು ಆಕ್ಚುಲಿ. ಹಾಗೆ ನಾಯಕಿಯಾಗಿ ಹರ್ಷಿಕಾ ಪೂನಚ್ಚ ಅವರಿದ್ದಾರೆ. ಇನ್ನು ನಮ್ಮ ನಾಯಕ ನಟನಾಗಿ ವೇಣು ಅವರಿದ್ದಾರೆ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ತಬಲಾ ನಾಣಿ ಸರ್ ಒಂದು ಸೋದರ ಮಾವನ ಪಾತ್ರ ಮಾಡಿದ್ದಾರೆ. ಎಲ್ರೂ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೆ ನಮ್ಮ ದಯಾಲ್ ಸರ್ ಇಡೀ ತಂಡದ ಜೊತೆ ವಿಶೇಷವಾಗಿ ನಿಂತ್ಕೊಂಡಿದ್ದಾರೆ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ಈಗಾಗಲೇ ಜನ ಮೆಚ್ಚುಗೆ ಪಡೆದುಕೊಂಡಿರುವಂತ ಟೀಸರ್ ನೋಡ್ಕೊಂಡು ವಾಪಸ್ ಬರೋಣ. ಟೀಸರ್ ಪ್ಲೀಸ್. ವಿಶ್ ಮಾಡಿ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಮಾಡ್ತೀವಿ, ಆಮೇಲೆ ಕಂಟೆಂಟ್ ಬಗ್ಗೆ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ವಿಶಿಂಗ್ ದ ಹಗ್ಗ ಟೀಮ್ ಆಲ್ ದ ವೆರಿ ಬೆಸ್ಟ್. ನನ್ನ ಹೃದಯಪೂರ್ವಕ ಶುಭಾಶಯಗಳು. ಟ್ರೈಲರ್ ಲಾಂಚ್. ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ನನ್ನ ಹಳೆಯ ಮಿತ್ರರಿಗೆ ನನ್ನನ್ನು ಮತ್ತೊಮ್ಮೆ ವೇದಿಕೆ ಮೇಲೆ ಕರೆಸಿ ನನ್ನನ್ನು ಗುರುತಿಸಿ ಇಂಥ ಒಂದು ಸ್ಥಾನ, ಇಷ್ಟು ದೊಡ್ಡ ಇಬ್ಬರು ನಟಿಯರ ಮಧ್ಯೆ ನಿಲ್ಲೋ ಅಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಗ್ಗ ಇಡೀ ತಂಡಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಆಲ್ ದ ವೆರಿ ಬೆಸ್ಟ್. ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಸಿಕ್ಕಾಯ್ತು ರಘು ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಎಲ್ರಿಗೂ ನಮಸ್ಕಾರ. ಹಗ್ಗ ಸಿನಿಮಾದ ಟ್ರೈಲರ್ ಲಾಂಚ್. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡ್ಕೊಂಡು ನಿಮ್ಮನ್ನೆಲ್ಲ ನಿಮ್ಗೆ ಏನ್ ಅನಿಸ್ತು ಅಂತ ಒಂದು ರಿಯಾಕ್ಷನ್ ತಗೊಂಡ್ಬಿಡೋಣ. ಮೊದಲನೆತ್ಕೊಳ್ತಾ ಈ ಥರ ಹಾರರ್ ಫಿಲ್ಮ್ ಅಂದ್ರೆ ಸ್ವಲ್ಪ ಭಯ ನನಗೆ. ಎರಡನೇದು ನನ್ನ ಮಗಳನ್ನ ಈ ಥರ ಎಲ್ಲ ನೋಡೋಕ್ಕೆ ನನ್ನ ಕನಸಲ್ಲೂ ಇಷ್ಟಪಡಲ್ಲ. ತುಂಬ ಭಯ ಆಯಿತು, ಮೈಯೆಲ್ಲ ತಣ್ಣಗಾಗಿದೆ. ನಿಮ್ಮ ರಿಯಾಕ್ಷನ್ ಹೇಗೆ ಅಂತ ತಿಳ್ಕೊಬೇಕೀಗ. ಓಕೆ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಅನು ಅವ್ರದ್ದು ಫ್ಯಾನ್. I love all her films and especially her grace, and she's so beautiful always, and I aspire to speak like her always because ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ ಯಾವಾಗ ಪ್ರತಿಯೊಂದು ಒಕೇಶನ್ನಲ್ಲಿ. ತುಂಬ ಖುಷಿ ಆಗ್ತಿದೆ. ನಾನು ಆ್ಯಕ್ಚುಲಿ ಹಾರರ್ ಫ್ಯಾನ್, ಸೊ ನನಗೆ ತುಂಬ ಒಂದು ಕುತೂಹಲ ಇತ್ತು ಟ್ರೇಲರ್ ಹೇಗಿರುತ್ತೆ ಅಂತ. ನನ್ನ ಚಿಕ್ಕ ವಯಸ್ಸಿಂದ ಹಾರರ್ ಫಿಲ್ಮ್ಸ್ ನನಗೆ ತುಂಬ ಇಷ್ಟ. ಸೊ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಫ್ಯಾಕ್ಟರ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಇಸ್ ದ ಹಗ್ಗ ಫ್ಯಾಕ್ಟರ್. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಹಾರರ್ ಟ್ರೇಲರ್ಸ್, ಬಟ್ ಇದರಲ್ಲಿ ಅದು ತುಂಬ ಯುನೀಕ್ ಆಗಿದೆ. ಅದರಿಂದ ಒಂದು ಇದು ಹೊಡುತ್ತೆ, ಲೈಕ್ ಅದು ಏನಿರ್ಬೋದು ಅಂತ. ಅಫ್ಕೋರ್ಸ್ ಯು ಲುಕ್ ಔಟ್ಸ್ಟ್ಯಾಂಡಿಂಗ್. ಐ ನೆವರ್ ಥಾಟ್ ಅನು ಅವ್ರನ್ನ ಸ್ಕೇರಿಯಾಗಿ ಕಾಣಿಸ್ಬೋದು, ಬಟ್ ಇದರಲ್ಲಿ ಸ್ಕೇರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್, ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಡೀ ತಂಡಗೆ ಆಲ್ ದ ವೆರಿ ಬೆಸ್ಟ್. ಹರ್ಷಿಕಾ ಇದ್ದಾರೆ. ಐ ಥಿಂಕ್ ಶಿ ಕುಡೆಂಟ್ ಬಿ ಹಿಯರ್ ಆಬ್ವಿಯಸ್ಲಿ ಫಾರ್ ಆಬ್ವಿಯಸ್ ರೀಸನ್ಸ್, ಬಟ್ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ವೇಣು ಅವರು, ಐ ಥಿಂಕ್ ದಿಸ್ ಇಸ್ ಯುವರ್ ಡೆಬ್ಯೂ. ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದೀರಾ. ವಿಶಿಂಗ್ ಅವಿನಾಶ್ ಆಲ್ಸೋ ದ ವೆರಿ ಬೆಸ್ಟ್, ದ ಡೈರೆಕ್ಟರ್ ಆಫ್ ದ ಟೀಮ್, ರಾಜ್ ದ ಪ್ರೊಡ್ಯೂಸರ್. ಐ ಥಿಂಕ್ ಇಟ್ಸ್ ಅ ಗುಡ್ ಸೀಸನ್ ನಾವು. ಎಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ, ಆ್ಯಂಡ್ ಐ ಥಿಂಕ್ ದಿಸ್ ಟ್ರೇಲರ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಎಸ್ಪೆಷಲಿ ಈ ಸೀಸನ್ನಲ್ಲಿ ಲೈಕ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ನಿಯರಿಂಗ್ ಹಾಲೋವೀನ್, ಈ ಥರ ಮೂವೀಸ್ ಐ ಥಿಂಕ್ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ವೆರಿ ಎಂಟರ್ಟೈನಿಂಗ್ ವಿತ್ some scary aspects. Like to wish their team and cast and crew all the very best. Chanagagli Anu, God bless you guys. Thank you for having me here. More power to women-oriented films. Oh, super, super. Sir.
ನಮಸ್ಕಾರ. ಆಗ ಸಿನಿಮಾ ಆ್ಯಕ್ಚುಲಿ ಟೀಮ್ ಮೀಟ್ ಮಾಡಿದೆ, ರಾಜ್ ಅವ್ರನ್ನ, ಅವಿನಾಶ್ ಅವ್ರನ್ನ, ವೇಣು ಅವ್ರನ್ನ. ವೆರಿ ಇಂಟ್ರೆಸ್ಟಿಂಗ್ ಟೀಮ್, ನ್ಯೂ ಟೀಮ್, ಬಟ್ ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮು. ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್. ಸಿನಿಮಾನ ನಾನು ನೋಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ದೇವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ನೋಡಿದ್ದೀನಿ. ಬಟ್ it's a very nice film. Of course, horror genre ಅಂದಿದ ತಕ್ಷಣ I think it's a very popular genre and ಜನ ಖಂಡಿತ ಇದನ್ನ ಇಷ್ಟಪಟ್ಟೆ ಪಡ್ತಾರೆ. And of course, Anu, I think Anu is very special because this year ಈ ಸಿನಿಮಾ she's completing 25 years in ಅವ್ರ ಮೊದಲನೇ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ. ಶಿವಣ್ಣ ಜೊತೆ ಹೃದಯ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ ಆಗಿದೆ. ಅಂದರೆ ಅವರ ಶ್ರಮೆ ಅದು ಗೊತ್ತಾಗತ್ತೆ. ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕ ಅವರು ಕೂಡ ಎಲ್ಲರಿಗೂ ಇದೇ ಥರ ಶೀಸ್ ಬೀನ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಐ ಥಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್. ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ, ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ. ಆ್ಯಂಡ್ ಲಾಟ್ ಆಫ್ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಎಲ್ಲರನ್ನು ಗೌರವಿಸ್ಬೇಕು. ಆ್ಯಂಡ್ ದೇ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಟ್ ಔಟ್ ಆಫ್ ಯು. ದೇರ್ ಆರ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್, ಡೆಡಿಕೇಶನ್. ಎಲ್ಲಿ ಲಿಸ್ಟ್ ಇಸ್ ಎಂಡ್ಲೆಸ್. ಆ್ಯಂಡ್ ಐ ಥಿಂಕ್ ಆಸ್ ಅ ಪರ್ಸನ್ Anu has definitely won my heart and ಎಲ್ಲರ heart. She's always won and she's the most wonderful, simple person I have known, and she's a very grounded person. She keeps me grounded, and of course she's had a phenomenal journey. Our journey tumba doddu. I think Anu has done close to 80, 85, 90 films. She stopped counting, but I think ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆ್ಯಂಡ್ ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ, ಒಂದು ಸಿನಿಮಾ ಮಾಡಕ್ಕೆ ಹೊರಟಾಗ ಶಿ ಹ್ಯಾಸ್ ದ ಸೇಮ್ ಎಕ್ಸೈಟ್ಮೆಂಟ್. ಶೀಸ್ ಲೈಕ್ ಅ ಚೈಲ್ಡ್. ಸಿನಿಮಾ ಆ್ಯಕ್ಟಿಂಗ್ನ ತುಂಬ ಪ್ರೀತಿಸುವಂಥ ಹುಡುಗಿ Anu. ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮ್ಮನಿಂದ, ಅಮ್ಮನ ಆಶೀರ್ವಾದ. ಶಿ ಈಸ್ ಆಲ್ವೇಸ್ ಗೈಡೆಡ್ Anu ಟು ದ ಬೆಸ್ಟ್ ಆಫ್ ಹರ್ ಅಬಿಲಿಟಿ ಆ್ಯಂಡ್ ಮೋರ್. ಆ್ಯಂಡ್ ಶಿ ಈಸ್ ಅ wonderful mother, wonderful friend, wonderful person to work with, wife, daughter-in-law, daughter. She's a lovely human being and I'm happy sharing my life with Anu. And many congratulations. 25 ವರ್ಷ ಈಗ ಹೋಗಿದೆ, ಇನ್ನ 25 ವರ್ಷ ಹಾಗೆ ಹೋಗುತ್ತೆ. And there is, sorry to correct you, no second innings. The first innings are still running. So she's never taken a break. Correct. ಅಲ್ಲ, ಸೌಮ್ಯ ಸ್ವರೂಪನೇ ಇಷ್ಟು ದಿನ ನೋಡಿದ್ರಿ, ಈ ತರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ನೋಡಿ. ಅಲ್ಲ, ಶೀಸ್ ಅನ್ ಆಕ್ಟರ್ ಅಲ್ವಾ, ಏನ್ ಕೊಟ್ರು ಮಾಡ್ತಾರೆ. ಬೆಸ್ಟ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಸಿಗ್ತಾ ಇದೆ. ಶೀಸ್ ಟ್ಯಾಲೆಂಟೆಡ್, ಶೀಸ್ ಗಿಫ್ಟೆಡ್. ಐ ಥಿಂಕ್ Anu ಅವರು ಮೊದಲು ಸ್ಕ್ರೀನ್ ಮೇಲೆ ಆಕ್ಟಿಂಗ್ ಮಾಡಿದ್ದು 7 ವರ್ಷ, 8 ವರ್ಷದ ಹುಡುಗಿ. ಐ ಥಿಂಕ್ my husband, because that babysitting was on, that teacher was on leave, so he had to drop me. Otherwise ನಾನು ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವಳನ್ನ. ಅಲ್ಲಿ ಕರ್ಕೊಂಡು ಬಂದರು. ನೋಡಿದ ತಕ್ಷಣ ಭಾರ್ಗವ ಸರ್, ಟೈಟಲ್ ಸಾಂಗ್ ನೀ ಮಾಡ್ತಾ ಇದೆಯಲ್ಲಮ್ಮ, ನಿನ್ನ ಜೊತೆ ನಿನ್ನ ಮಗಳೇ ಮಾಡಲಿ ಅಂದ್ಬಿಟ್ಟು. ದರ್ ವಾಸ್ ನೋ ಅದರ್ಗೂ. ನೆಕ್ಸ್ಟ್ ಡೇನೇ ಶೂಟಿಂಗ್ ಇತ್ತು. ಮಾಡ್ತೀಯ ಅಂದ್ರೆ ಅದಕ್ಕೇನು ಗೊತ್ತಿಲ್ಲ, ಹ್ಞೂ ಅಂತ ಒಪ್ಕೊಂಡ್ಬಿಡ್ತು. ಅದಾದಮೇಲೆ ಒಂದಷ್ಟು ಪಿಕ್ಚರು, ಇಟಾಲಿಯನ್ ಪಿಕ್ಚರ್, ಅದು ಇದು ಎಲ್ಲ ಆದಮೇಲೆ ಓದಕ್ಕೆ ತುಂಬ ಕಷ್ಟ ಆಗುತ್ತೆ. ಕರಾಟೆ ಕಲಿತಿದ್ಲು, ಭರತನಾಟ್ಯ ಕಲಿತಿದ್ಲು, ಸಂಗೀತ, ಕರ್ನಾಟಕ ಸಂಗೀತ ಕಲಿತಿದ್ಲು. ರಾತ್ರಿ 10:30 ಹೋಮ್ವರ್ಕ್ ಮಾಡೋಕೆ ಕೂತ್ರೆ ತುಂಬ ಬೇಜಾರಾಗೋದು. ಅದಕ್ಕೆ ನಾವು ಸಾಕಮ್ಮ ಇನ್ನ ಅಂದ್ಬಿಟ್ಟು ವಿ ಜಸ್ಟ್ ಕೆಪ್ಟ್, ಯಾವುದೂ ಒಪ್ಕೊಳ್ಳಿಲ್ಲ. ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್. ಅವ್ರ ಮಗಳದು ಒಂದು 18 ವರ್ಷದ್ದು ಬರ್ಡೇ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿದರು. ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ. ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ. ನಿನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಯಾರಿಗೂ ತೋರಿಸ್ಬೇಡ, ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ, ಅದರಲ್ಲಿ ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಅದನ್ನು ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು, ಮಧುಸೂದನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ, ಗೀತಾ ಶಿವಣ್ಣ ಅವ್ರ ಹತ್ರ. ಅವ್ರು ಇಮ್ಮಿಡಿಯೇಟಾಗಿ 1 ಅವರಲ್ಲಿ ನನಗೆ ಫೋಟೋಸ್ ಕಳಿಸ್ಕೊಡಿ ಅಂತ. ಅದು ನೋಡಿ 2 ಅವರ್ಸಲ್ಲಿ ಅಮ್ಮ ಕರೀತಾ ಇದ್ದಾರೆ, ಬರಬೇಕಂತೆ ಮಗಳನ್ನು ಕರ್ಕೊಂಡು ಅಂತ ಹೋದೆ. ಹೋಗಿದ್ದು ಅಲ್ಲಿಂದ ಅಲ್ಲಿಗೆ
ಒಂದೇ ದಿವಸದಲ್ಲಿ ಅವ್ರು ನೀನು ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ. ಅಣ್ಣ ಮತ್ತು ಪಾರ್ವತಮ್ಮ ಇಬ್ಬರೂ ಅರಿಶಿನ ಕುಂಕುಮ ತಟ್ಟೆ ಹಣ್ಣು ಹೂವು ಸ್ವೀಟ್ ಎಲ್ಲ ಇಟ್ಬಿಡಮ್ಮ, ನೀನು ನಮ್ಮ ಚಿತ್ರದ ನಾಯಕಿ, ನನ್ನ ಮಗಂದು 52ನೇ ಪಿಕ್ಚರು, ಅದರಲ್ಲಿ ನಾಯಕಿ ಅಂದರು. ನನ್ನ ಶಿವಣ್ಣಂದು 2ನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್ದು, ನನ್ನ ಅಕ್ಕನ ಮಗಳು. ಸೇಮ್ ಡೈರೆಕ್ಟ್ರು, ಸೇಮ್ ಟೀಮು, ಸೇಮ್ ಪ್ರೊಡಕ್ಷನು, ಸೇಮ್ ಪ್ರೊಡ್ಯೂಸರ್ಸು. ಸೊ ಇವಳಿಗೆ 52ನೇ ಪಿಕ್ಚರ್, ಸೇಮ್ ಹೀರೋ, 52ನೇ ಪಿಕ್ಚರ್ ಇವಳದು. ಸೊ ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್. ಅಷ್ಟು ಒಳ್ಳೆ ರಥಸಪ್ತಮಿ ಆದಮೇಲೆ ಇವಳದು ಹೃದಯ 52nd ಫಿಲ್ಮ್. ಸೊ ಇವಳ್ದು ಅಂದರೆ ಶಿವಣ್ಣ ಅವ್ರದ್ದು. ಹಾಗೆ ಇಂಟ್ರೊಡ್ಯೂಸ್ ಆದ್ಲು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ. ಮಿಸ್ಟರ್ ಗಣೇಶ್, ಐ ಲವ್ ಯು ಆಲ್, ಐ ಲವ್ ಯು ಆಲ್. ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ. ನನ್ನ ಮಗಳಿಗೆ ಅದೇ ಥರ ಪ್ರೋತ್ಸಾಹ ಕೊಟ್ಟು ಅವಳನ್ನು ಕಾಪಾಡಿದ್ದೀರ ಅಂದರೆ ತಪ್ಪಾಗಲ್ಲ. ಅದಕ್ಕೆಲ್ಲ ನೀವೇ ಕಾರಣ. ತುಂಬ ಥ್ಯಾಂಕ್ಸ್. ಅವಳ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತೀನಿ. ಸುಬೋ, ವೇರ್ ಆರ್ ಯು? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. Of course, Anu, our journey, it's been a very long journey, and it will still continue, and very proud. And of course, Ganesh sir, Subbu sir, Vasu sir, Atara Tumba Jana, they have contributed in bringing Anu to where she is, and I'm very, very happy. And tomorrow, Vandila, it was Anu's wish to celebrate 25 ವರ್ಷ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು, ನನ್ನ ಸಪೋರ್ಟ್ ಮಾಡಿದವರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು. ಅದೇ ಥರ ವಜ್ರೇಶ್ವರಿ ಕಂಬೈನ್ ಬ್ಯಾನರ್, ಅಣ್ಣ ಅವರು ಮತ್ತು ಪಾರ್ವತಮ್ಮ ಅವರ ಆಶೀರ್ವಾದ, ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ಹಾರೈಸ್ತಾ, ಐ ವಿಶ್ Anu all the best. Keep rocking like this, and I'm always happy to be part of. And of course, Nani sir, of course, ನಿಮ್ಮನ್ನು ನಾವು ಯಾವತ್ತೂ ಪಡೆದ ಎಂಜಾಯ್ ಮಾಡೇ ಮಾಡ್ತೀವಿ. ವೇಣು, ಹರ್ಷಿಕಾ, everybody, all the best to the whole team, Raj and Avinash, Narier. All the best to the film and to film team, and I'll definitely watch the film and enjoy it too. Thank you. Thank you. ಪ್ರಶ್ನೆ. Yes sir. ಸರ್, ಇಲ್ಲ, ಒಂದಿನ ಏನಾಯ್ತು, ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು, ನಾನು ಶೂಟಿಂಗ್ ಹೋದ್ರೆ Anu will try and be at home, ಅಥವಾ ಅವ್ರದ್ದು ಇದ್ದರೆ ನಾನು ಇರ್ತೀನಿ. ಯಾಕಂದರೆ ನಾನು ಯಾರಾದರೂ ಒಬ್ರು ಇರಬೇಕು ಅಂತ. ಅನಿವಾರ್ಯ ಇಲ್ಲದೆ ಬೋತ್ ಆಫ್ ಅಸ್ ವರ್ಕಿಂಗ್ ಇಸ್ ಅ ಡಿಫ್ರೆಂಟ್ ಥಿಂಗ್. ನಾನು ಮನೇಲಿ ನಂದನ ಜೊತೆ ಇದ್ದೆ. ಒಂದು 10-10:30 ಫೋನ್ ಮಾಡಿದ್ರು, ಎಲ್ಲಿದೆಯಾ? ಅಫ್ಕೋರ್ಸ್ಲಿ ಮನೇಲಿದ್ದೀನಿ, ನಂದನ ಜೊತೆ. ಅಂದರೆ ಅರ್ಜೆಂಟಾಗಿ ಬರೋಕ್ಕಾಗತ್ತಾ ಅಂದರು. ಬರ್ತೀಯಾ ಅಂದು. ಬಟ್ Anu ಆ ಥರ ಯಾವತ್ತೂ ಕರೆ ಮಾಡಿಲ್ಲ ಸರ್. ಶೂಟಿಂಗ್ ಹೋದಾಗ ಯಾವತ್ತೂ ಕರೆಯಲ್ಲ ಆ ಥರ. ಬಟ್ ನನಗೇನೋ ಎವ್ರಿಥಿಂಗ್ ಓಕೆ, ಏನಾದರೂ ಆಯ್ತಾ ಅಂದರೆ, ಇಲ್ಲ ನೀನು ಬಾ ಬಾ ಬಾ. ಸರಿ, ನಾನು ಎದ್ದು ಬಿದ್ದು ಹೋದೆ ಸೆಟ್ಗೆ. ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡು ಕೂತಿದ್ರು ಸರ್. ಶಿ ವಾಸ್ ಸ್ಕೇರ್ಡ್. ಮಿರರ್ ಮುಂದೆ ಅವ್ರನ್ನೇ ನೋಡ್ಕೊಂಡು ಶಿ ವಾಸ್ ಸ್ಕೇರ್ಡ್. ನಾನೇ ನೋಡ್ಕೊಳ್ಳೋಣ. ಅವತ್ತು ಒಂದು ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಅನ್ನಿಸ್ತು ವಾಸು ಸರ್. ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಒಬ್ಳೆ ಬಿಡ್ಬೇಡ ಕಂಡ್ರೋ ಅವಳನ್ನ ಅಂತ ನಮ್ಮ ಹುಡುಗ್ರಿಗೆಲ್ಲ. ಸೊ ಎಲ್ಲ ಸ್ಟಾಫ್ ಎಲ್ಲ ಜೊತೆಲೇ ಇರೋರು. ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲ ಶೂಟಿಂಗು, ರಾತ್ರಿ ನೈಟ್ ಇಫೆಕ್ಟ್. ಅವತ್ತು ಮಾತ್ರ ಐ ಡೋಂಟ್ ನೋ, ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್. ನನಗೆ ಅದೇನೋ ಎನರ್ಜೀಸ್ ಸರಿ ಅನಿಸ್ಲಿಲ್ಲ. ಸೊ ಐ ಕಾಲ್ಡ್ ಹಿಮ್. ಯಾವತ್ತೂ ಮಾಡಿಲ್ಲ. ಸೊ ಹೆದರ್ಕೊಂಡ್ಬಿಟ್ರು. ಫಸ್ಟ್ ಪ್ರಶ್ನೆ, ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು. ಇಲ್ಲ ಆರಾಮಾಗಿದ್ದೀನಿ, ಬರ್ತೀರಾ ಸ್ವಲ್ಪ ಅಂತ. ಅಲ್ಲ, ಅವ್ರು ಶೂಟಿಂಗ್ ಮಾಡಿದ್ದು ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್ ಫಾರೆಸ್ಟ್ ಬಿಟ್ಟಲ್ಲೆಲ್ಲ. ಅಲ್ಲಿ ತುಂಬಾ ಕಥೆಗಳಿತ್ತು ಸರ್. ಅಲ್ಲಿ ಅವ್ರು ಇವರು ಓಡಾಡ್ತಾ ಇರ್ತಾರೆ, ನೈಟ್ ತುಂಬಾ ಗೆಸ್ಟ್ಗಳಿದ್ದಾರೆ, ಅದೆಲ್ಲ ಕಥೆಗಳಿತ್ತು. ಅದ್ಯಾರು ಹುಡುಗರು ಯಾರೋ ಹೇಳಿದಾರೆ ಪಾಪ ಅವ್ರಿಗೆ. ಅಂಡ್ ಅವ್ರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟು ಪಾಪ. But of course, she scared me and all of us, but she's going to scare everybody too. But she didn't tell me this. ಇಲ್ಲಿ ನನ್ಗಿಂತ ಹೋಪ್ಲೆಸ್. ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಗೆ. ಸೊ ಏನು ಹೇಳಿಲ್ಲ. ಅವ್ರು ನೀವು ಟ್ರೈಲರ್ ಲಾಂಚ್ ಅಂತಂದ್ರು, ಅಲ್ಲಿ ಸೈಡಲ್ಲಿ ನೀವು ನೋಡಿದ್ರೆ ಕಣ್ಣು ಮುಚ್ಕೊಂಡು ನಿಂತಿದ್ರು ಅವರು. ಅಮ್ಮಗೂ ಈ ಜಾನ್ರೆ ಇಷ್ಟ ಇಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೂ ಇಷ್ಟ ಇಲ್ಲ. ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ. ಅಲ್ಲ, ನನ್ನ ಹಾರರ್ ಸಿನಿಮಾ ನಾನು ಮಾಡಿದ್ದೆ, ಜೆಸಿ ಅಂತ. ನಾನೊಂದು ಧನಂಜಯ್. ಇದುವರೆಗೂ Anu ನೋಡಿಲ್ಲ ಆ ಸಿನಿಮಾ. ಆಕ್ರಮಣನೂ ನೋಡಿಲ್ಲ, ಜೆಸಿ 2 ಸಿನಿಮಾನು ನೋಡಿಲ್ಲ. ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡ್ಬಿಟ್ಟಿದ್ದಾರೆ, ಹಗ್ಗ ನೋಡ್ತೀನಿ ನಿಮ್ಮೆಲ್ಲರ ಜೊತೆ ಅಂತ. ಸೊ ನಾನು ಹೇಳಿದ್ದೀನಿ ಸ್ವಲ್ಪ ಹಿಂಗ್ ಅನ್ಕೊಂಡು ನೋಡ್ತೀನಪ್ಪ ಅಂತ. ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ.
ಫೋನ್ ಮಾಡೋರು ನೈಟು, ಹುಷಾರು, ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗ್ಬೇಡ, ಆ ಮೇಕಪ್ ಹಾಕೊಂಡು, ಆ ಲೆನ್ಸ್ ಹಾಕೊಂಡು, ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ. ಬಟ್ ಇಟ್ ವಾಸ್ ಅ ಲಾಟ್ ಆಫ್ ಫನ್. ತುಂಬ ಕಷ್ಟಪಟ್ವಿ, ಬಟ್ ಸ್ಟಿಲ್ ಇವತ್ತು ತುಂಬ ಖುಷಿ ಆಗುತ್ತೆ ನೋಡಿದಾಗ. ಓಕೆ 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 ಓಕೆ, ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ. ಎಲ್ಲ ಒಂದ್ ಕಡೆ ಇವತ್ತು ಅವ್ರ ಜೊತೆ ನೀವೆಲ್ಲರೂ ನಿಂತಿರೋದು ಈ ಕಾರ್ಯಕ್ರಮಕ್ಕೆ ಹೆಚ್ಚಾಯ್ತು. ಟೀಮ್ ಕಡೆಯಿಂದ ಒಂದು ಕಿರುಕಾಣಿಕೆ ಇದೆ. ಅನು ಮೇಡಮ್ ಇವ್ರು 3 ಜನಕ್ಕೂ ಕೊಡ್ಬೇಕಂತ. One more person I have to thank, very very important. ಸಿನಿಮಾ ಕತೆ ಬರೆಯೋದು, ಆಮೇಲೆ ಒಬ್ಬ ನಿರ್ಮಾಪಕರು ಸಿಗೋದು, ಆಮೇಲೆ ಅದಕ್ಕೆ ನೆಕ್ಸ್ಟ್ ಹಂತ ಅಂದರೆ ಶೂಟಿಂಗ್ ಮಾಡೋದು, ಅದೆಲ್ಲ ಎಷ್ಟು ಮುಖ್ಯನೋ. ಒಂದು ಹೊಸ ತಂಡಕ್ಕೆ ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟು ಸಿನಿಮಾನ ಹೇಗೆ ಜನಕ್ಕೆ ತಲುಪಿಸೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಮ್ಮ ದಯಾಲ್ ಸರ್ ಈಸ್ ಸ್ಟುಡ್ ಲೈಕ್ ಅ ಬ್ಯಾಕ್ಬೋನ್ ಫಾರ್ ದ ಫಿಲ್ಮ್ ಟೀಮ್. ಅಫ್ಕೋರ್ಸ್ ಈಸ್ ಒನ್ ವರ್ಡ್ ಅನೂರ್ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಆ್ಯಂಡ್ ಈಸ್ ಬೀನ್ ಸೋ ಕೈಂಡ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ದಯಾಲ್ ಸರ್. ಯುರ್ ವಂಡರ್ಫುಲ್ ಟು ಸಪೋರ್ಟ್ ನ್ಯೂ ಟೀಮ್ಸ್ ಲೈಕ್ ದಿಸ್. ನೋ, ಇಟ್ ಮಸ್ಟ್ ಬಿ ಅಪ್ರಿಷಿಯೇಟೆಡ್ ಅಲ್ವಾ? ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿ ಮಾಡಲ್ಲ ಅದನ್ನು ಅಲ್ವಾ? ಸಪೋರ್ಟ್ ಮಾಡೋದು ಒಳ್ಳೇದು, ಅದನ್ನು ನಾವು ಹೊಗಳಲೇಬೇಕು. ಥ್ಯಾಂಕ್ ಯು ಸರ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ಅದು ಚೇಂಜ್ ಮಾಡಿಕೊಡಿ. ಯಾರಾದ್ರೂ ಬನ್ನಿ. ಸರ್, ಹರ್ಷಿಕಾ ಅವರು ಈಗಷ್ಟೇ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕೊಡಿ. ವೆಂಕಟೇಶ್ ಸರ್, ಒಂಚೂರು ಬೇಗ, ಇನ್ನು ಟೀಮ್ ಎಲ್ಲಾನು ಮಾತಾಡ್ಸಕ್ಕಿದೆ. ಹಾ, ಓಕೆ. ಹಾ, ಬಾಪು ಎಲ್ಲೋದ? ಅವರು ನಮ್ಮ ನಿರ್ಮಾಪಕರ ಮಗ. ಇದಾದ್ಮೇಲೆ ನಿರ್ಮಾಪಕರು, ನಿರ್ದೇಶಕರು, ವೇಣು ಅವರು ಇಲ್ಲೇ ಇರ್ಬೇಕಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವೇದಿಕೆ ಮೇಲೆ. ಓಕೆ. ದಯಾಲ್ ಸರ್, ನಾನಿ ಸರ್, ಎಲ್ಲರೂ ಇಲ್ಲೇ ಇರಿ. ಥ್ಯಾಂಕ್ ಯು.
ನಿರ್ದೇಶಕರು ಪಂಚಿಂಗ್ ಡೈಲಾಗ್ಗಳನ್ನ ಕೇಳಿಸ್ಕೊಂಡ್ವಿ. ನೀವು ಇದೀರಾ ಅಂದ್ರೆ ಅಲ್ಲೊಂದು ನಗು ಇರುತ್ತೆ, ಅದ್ಭುತ ಪರ್ಫಾರ್ಮೆನ್ಸ್ ಇರುತ್ತೆ. ಹಗ್ಗ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಸರ್? ರಿಲೀಸಿಗೆ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ಕಿರಿಯರಿಗೆಲ್ಲ ಇಡೀ ತಂಡದ ಪರವಾಗಿ ಹೃದಯಪೂರ್ವಕ ನಮಸ್ಕಾರಗಳು. ಅಮ್ಮ ಎಷ್ಟೋ ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನೆನಪಿದೆಯಲ್ವೋ ಗೊತ್ತಿಲ್ಲ, ವೆಂಕಟಾದ್ರಿ ಗೊತ್ತಲ್ಲಮ್ಮ ಸಿಂಗರ್, ಅವನ ಜೊತೆಲಿ ಮನೆಗೆ ಬಂದಿದ್ದೆ ನಾನು. ಕಿರ್ಲಸ್ಕರ್ಲಿದ್ದಲ್ಲ ಆಗ ಯಾವುದೋ ಒಂದು ಸಾಂಗ್ ಕಂಪೋಸಿಂಗ್ ನಾನು ತಬಲಾ ತೊಗೊಂಡ್ಬಂದಿದ್ದೇನೆ ಮನೆಗೆ. ಹೇಳಿದೆ ಅನು ಮೇಡಮ್ಗೆ ಮನೆಗೆ ಬಂದಿದ್ದೆ ನಾನು ಅಂತ. ಇಲ್ಲಿ ತಂಡದ ಕರೆಗೆ ಹೋಗ್ಬಿಟ್ಟು ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಈ ಚಿತ್ರದಲ್ಲಿ ನಂದು ಅವ್ರು ಹೇಳಿಬಿಟ್ರು ಮಾವ ಅಂತ. ನಾನು ಲಾಸ್ಟಲ್ಲೂ ಹೇಳಿರ್ಲಿಲ್ಲ, ಲಾಸ್ಟ್ ಆದ್ರೆ ಯಾರ ಮಾವ ಅಂತ ಹೇಳಲಿಲ್ಲ, ಧರಿಸೋದ್ರ ಮಾವ ಅಂತ ಹೇಳಿ. ಹೀರೋ ಜೊತೆಯಲ್ಲೇ ಇರುವಂಥ ಪಾತ್ರ ನಂದು. ಹಳ್ಳಿಯಿಂದ ಬಂದಾಗ ಅವ್ರ ಜೊತೆಲಿ ಇದ್ಕೊಂಡು ಕಾರ್ ಹೇಳ್ಕೊಂಡು ಅವ್ರಿಗೆ ಏನಿಗೆ ಸಪೋರ್ಟ್ ಮಾಡಬೇಕು, ಹೋಲಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡು ಅಂತ ಹೇಳ್ಕೊಡುವಂಥ ಕ್ಯಾರೆಕ್ಟರ್ ನಂದು. ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ, ಸೆಕೆಂಡ್ ಹಾಫು ಸೀರಿಯಸ್ ಆಗಿಬಿಡುತ್ತೆ. ನಮಗೇನಂದರೆ ಹರ್ಷಿಕಾ ಅವ್ರದ್ದು ನಮ್ಮದೆಲ್ಲ ಟ್ರ್ಯಾಕ್ ಇತ್ತು. ಮೇಡಮ್ ಜೊತೆಲಿ ನಮ್ಮ ಪಾತ್ರ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಬರ್ತೀವಿ. ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ. ಪಾತ್ರ ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ ಈ ಸಿನಿಮಾದಲ್ಲಿ. ಈ ಸಿನಿಮಾ ಇಷ್ಟು ತಂಡ ನೋಡಿ, ಬಹದ್ದೂರ್ ಸಾರು, ರಾಜ್ ಬಹದ್ದೂರ್ ಸಾರು ಅವರು, ಆಮೇಲೆ ನಮ್ಮ ದಯಾಳ್ ಸಾರು, ಆಮೇಲೆ ವೇಣು ಅವರು, ಅವಿ, ಇವರೆಲ್ಲರೂ ಹೊಸದು ಅಂತ. ನಾವು ಹೊಸಬ್ರೆ ತಂಡಕ್ಕೆ. ಪ್ರತಿಯೊಂದು ಸಿನಿಮಾನೂ ಕಲಾವಿದ್ರು ಹೊಸದೆ, ಅಲ್ಲೇನೋ ಕಲಿತಾ ಇರ್ತೀವಿ, ಇನ್ನೊಬ್ಬರಿಂದ ಏನೋ ನೋಡ್ಕೋತಾ ಇರ್ತೀವಿ, ಅಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ. ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ. ನಾವೆಲ್ಲ ಬೇಡೋರು, ನೀವೆಲ್ಲ ನೀಡೋರು. ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ. ನಮಸ್ಕಾರ. ಅವಿ ಅವ್ರದ್ದು ಒಂದು ಪಾಯಿಂಟ್ ಹೇಳಲೇಬೇಕು. ಬನ್ನಿ ಮುಂದೆ. ಇಲ್ಲ ಬನ್ನಿ, ಗಾಬರಿ ಆಗ್ಬಿಟ್ರು. ಗಾಬರಿ ಆಗ್ಬೇಡಿ. ಇವ್ರಿಗೆ ಯಾರೆಂಗೋ ಗೊತ್ತಿಲ್ಲ, ನನಗೆ ಇವ್ರು ಮಜ್ಜಿಗೆ ಡೈರೆಕ್ಟ್ರು. ಊಟನೇ ಮಾಡ್ತಿರ್ಲಿಲ್ಲ ಅಮ್ಮ, ಬರೀ ಮಜ್ಜಿಗೆ. ಹೆಂಗೆ ಅದು ಅಂತ ಗೊತ್ತಿಲ್ಲ ನನಗೆ. ಜಸ್ಟ್ ಎನರ್ಜಿ ಡ್ರಿಂಕ್ ಅಷ್ಟೇ ಸರ್, ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋಷ್ಟು ಏನಿಲ್ಲ. ಓ, ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕೋತಿದ್ರ? ಅದೇ ಎನರ್ಜಿ ಡ್ರಿಂಕ್ ನೋಡಿ, ಬಾಯ್ ಬಿಟ್ಬಿಟ್ರು. ನೀವು ಮಾಡ್ತಿರೋದೆಲ್ಲ ನನಗೆ ಹೇಳ್ಬಿಡಿ ಸರ್. ತುಮಕೂರಲ್ಲಿ ಕಾರ್ಯಕ್ರಮ ನಂದು ಗಣೇಶ. ನಿಮ್ಗೆ ಯಾಕೆ 6:15 ನಿಮ್ಮನ್ನು ಬಿಟ್ಬಿಡ್ತೀನಿ ಅಂದರು. 7:30 ಆಗೋಯ್ತು. ಹೇಳಿದೆ ನಾನು, ಇಲ್ಲ ಅಲ್ಲಿ ಬಂದಮೇಲೆ ಮಾಡೋಕ್ಕಾಗಲ್ಲ, ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ, ಬಂದ್ಬಿಟ್ಟು ನನ್ನ ಕಾರ್ಯಕ್ರಮ ಇದೆ ಬರ್ತೀನಿ ಅಂದರೆ ಬೇರೆ ಥರ ಆಗುತ್ತೆ. ಚೆನ್ನಾಗಿ ಕೇಳೋದು ಇಲ್ಲ, ಚೆನ್ನಾಗಿ ಕಾಣೋದು ಇಲ್ಲ. ಅದೊಂದು ಕೊನೆ ಅಮ್ಮ ನೋಡಿ, ನಿಮ್ಮ ಆಸೆ ಪೂರೈಸಿದೆ. ಈಗಾದರೂ ನನ್ನ ಬಿಟ್ಟರೆ ಹೊರಟ್ಬಿಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇಲ್ಲಿ. ಅಲ್ಲಿ ಯಲ್ಲಾಪುರ ಅಲ್ಲಿ ಶುರುವಾಗೋದು 8 ಗಂಟೆ ಮೇಲೆ ಅಲ್ವಾ, ಇವ್ರಿಗೆ 7 ಗಂಟೆಗೆ ಅಂತ ಹೇಳಿದ್ದೆ, ಗೊತ್ತಿತ್ತು ನಮ್ಗೆ ಇವೆಲ್ಲ. ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗ್ಬಿಡ್ತೀನಿ. ನಮಸ್ಕಾರ ಸರ್, ನಿಮ್ಮ ಆಶೀರ್ವಾದ ಆಗಲಿ ಸರ್ ಸಿನಿಮಾ ಮೇಲೆ ನಮಗೆ. ಧನ್ಯವಾದಗಳು ಸರ್, ಕಳಿಸ್ಕೊಡ್ತೀವಿ. ಒಂದು ಚಿಕ್ಕ ಟೀಮ್ ಅವ್ರು ಯಾರಾದ್ರೂ ಒಂಚೂರು ಬೇಗ ಕೊಟ್ಬಿಡಿ. ಹಗ್ಗ ಸಿನಿಮಾ ತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆ. ಧನ್ಯವಾದಗಳು ಸರ್. ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ, ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಗೆ ಸಿಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಸ್ವಲ್ಪ ಮುಂದೆ ಬನ್ನಿ, ಲೈಟಿಂಗ್ ತಗೊಳ್ಳಿ. ತುಂಬಾ ಬೆಳ್ಳಗಿದೆ. ಉಲ್ಟಾ ಆಗ್ತಾ ಇದೆ ಸರ್. ನೋಡಿ, ಆ ಮಜ್ಜಿಗೆ ವಿಷಯ ಸರಿ ಹಾಕಿಲ್ಲ. ಇದು ಬೇಕಂತಾನೆ ಹೇಳ್ತಾ ಇರೋದು. ಬನ್ನಿ ಸರ್, ಬನ್ನಿ.
ಧನ್ಯವಾದಗಳು ಸರ್. ಯಾರಾದ್ರೂ ಅವ್ರಿಗೆ ಒಂಚೂರು ಹೆಲ್ಪ್ ಮಾಡಿ. ಓಕೆ, ಕ್ವಿಕ್ ಆಗಿ ಟೀಮ್ ಮಾತಾಡ್ಸ್ತಾ ಹೋಗ್ತೀನಿ. ಮೊದಲು ನಿರ್ಮಾಪಕರಿಂದ ಮಾತು ಶುರು ಮಾಡ್ಬಿಡ್ತೀನಿ. ನಿರ್ಮಾಪಕರಾಗಿ ಇದು 2ನೇ ಸಿನಿಮಾ. ಏನ್ ಹೇಳ್ತೀರಾ ಸರ್? ಇನ್ನೇನು ರಿಲೀಸಿಗೆ ಕೆಲವೇ ದಿನಗಳು ಬಾಕಿ ಇದೆ. ಮೊದಲು ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಮೈಕ್ ಹತ್ರ. ಥ್ಯಾಂಕ್ ಯು. ನಮ್ಮ ಮಾಧ್ಯಮದವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸ್ಕೊಳ್ತೀನಿ. ಸ್ವಲ್ಪ ಜೋರ. ಹೌದಾ? ಆಡಿಯೋ ಕೇಳಲ್ಲ. ಇಲ್ಲ ಈ ಮೈಕ್. ಹೌದಾ? ಮೊದಲನೇದಾಗಿ ಮಾಧ್ಯಮದವ್ರಿಗೆ ನಾನು ನಮ್ಮ ಧನ್ಯವಾದಗಳನ್ನು ತಿಳಿಸ್ಕೊಳ್ತೀನಿ. ಮತ್ತು ಅವ್ರು ನೀಡಿದ ಸಪೋರ್ಟ್ಗೆ. ಟೀಸರ್ ತುಂಬ ಅದ್ಭುತವಾಗಿ ಪ್ರಚಾರ ಆಯಿತು. ಟ್ರೆಂಡಿಂಗಲ್ಲಿತ್ತು ನಮ್ಮ ಟೀಸರು. 16th ಪೊಸಿಷನ್ನಲ್ಲಿತ್ತು. ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದಗಳು. ಹಾಗಾಗಿ ಅಮ್ಮ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಮಾ. ಬಂದು ನಮಗೆ ನೀವು ಪ್ರೋತ್ಸಾಹ ಕೊಡೋಕ್ಕೆ ಬಹಳ ಬಹಳ ಧನ್ಯವಾದಗಳು. ಹಾಗೆ ಪ್ರಿಯಾಂಕಾ ಮ್ಯಾಮ್, ರಘು ಸರ್, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಮೇಲೆ ನನಗೆ ಕೇಳಿಸ್ತದೆಯಲ್ಲ ಸರ್? ಗುಡಿ ಅದು ಇಟ್ಕೋತೀನಿ, ಇವಾಗ ಕ್ಲಾರಿಟಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು ನೀವು ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮಗೆ ಏನೋ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಾ, ಹಾರೈಸ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕೆ ಮೇಲೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ, ಹರ್ಷಿಕಾ ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ, ನಾನಿ ಸರ್ ಪರ್ಫಾರ್ಮೆನ್ಸ್ ಆಗಲಿ, ಎಲ್ಲರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಎಲ್ಲರೂ ಚಿತ್ರ ನೋಡಿ. ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ಖಂಡಿತವಾಗ್ಲೂ ಗೆಲ್ಲುತ್ತೆ. ಅನು ಮ್ಯಾಮ್ ಸೆಕೆಂಡ್ ಹಾಫಿಂದ ತುಂಬ ಲೀಡ್ ಮಾಡಿ ಸಿನಿಮಾನ ಬೇರೆ ರೇಂಜಿಗೆ ತೊಗೊಂಡೋಗಿದ್ದಾರೆ. ಸೊ ಜಾಸ್ತಿ ಏನು ಹೇಳೋಕ್ಕಿಲ್ಲ, ಖಂಡಿತ ಏನೋ ಜನ ಬಂದು ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್. ನಿರ್ದೇಶಕರೇ, ಇಲ್ಲಿ ಟ್ರೈಲರ್ ಲಾಂಚಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಎಲ್ಲರೂ ನಿಧಾನಕ್ಕೆ ಮಾತ್ರ ಟ್ರೈಲರ್ ಲಾಂಚ್ಗೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಓಕೆನಾ? ಧನ್ಯವಾದಗಳು. ಹಾಗೂ ಹಿರಿಯ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ಪ್ರಿಯಾಂಕಾ ಉಪೇಂದ್ರ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಏನು ನೋಡ್ದೇನೆ ಜಸ್ಟ್ ಔಟ್ಲುಕ್ ನೋಡಿ ಏನೋ ಮಾಡಿದ್ದಾರೆ ಚೆನ್ನಾಗಿ ಅಂತ ಬಂದರು ಅಂತ ಕೇಳ್ಬಿಟ್ಟೆ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮ್ಮ ಅವರಿಗೆ ತುಂಬ ಧನ್ಯವಾದ. ಆ್ಯಂಡ್ ರಘು ಮುಖರ್ಜಿ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಮಾತಲ್ಲಿ ಹೇಳಿದ್ದಕ್ಕೆ ನಾನು ಬರ್ತೀನಪ್ಪ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನು ಮ್ಯಾಮ್ ಫಾರ್ ಬ್ರಿಂಗಿಂಗ್ ಹಿಮ್ ಟು ದ ಇವೆಂಟ್. ಇಟ್ಸ್ ಕಲರ್ಫುಲ್. ಆ್ಯಂಡ್ ಸರ್ ಬಂದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಮತ್ತೆ ಅನು ಮೇಡಮ್ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸ್. ಹೌದೌದು, ಆ ಮೇಡಮ್ ಇಲ್ಲ ಅಂದರೆ ಸರ್ ಬರ್ತಿರ್ಲಿಲ್ಲ ಅಲ್ವಾ ಸರ್? ಬರ್ತಿದ್ದೀರಾ ಸರ್? ಆಯ್ತು. ಸೊ ಇನ್ಯಾರಾದರೂ ಬಿಟ್ಬಿಟ್ನಾ? ಓಕೆ. ಸೊ ಸಿನಿಮಾ ಬಗ್ಗೆ ಇನ್ನು ಹೇಳೋದು ನನ್ಗೆ ಅಷ್ಟೊಂದೇನು ಸರ್. ಕಂಟೆಂಟ್ ಬಗ್ಗೆ ಅಂದ್ರೆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಕಂಟೆಂಟ್ ಬಗ್ಗೆ ಹೇಳೋದಕ್ಕಿಂತ ನೋಡೋದಕ್ಕೆ ನಿಮ್ಗೆ ಏನು ಅರ್ಥ ಆಯಿತು ಅಷ್ಟೇ. ನಾನು ಅಷ್ಟು ಬಿಟ್ಬಿಡ್ತೀನಿ, ನಾನು ಏನು ಹೇಳೋದು ಇಷ್ಟಪಡೋಣ. ನಾನು ಅಷ್ಟೇ, ನಮ್ಮ ಪ್ರೊಡ್ಯೂಸರ್ ಅಷ್ಟೇ. ವಿ ಆರ್ ವೆರಿ ಕಾನ್ಫಿಡೆಂಟ್ ಆನ್ ದ ಫಿಲ್ಮ್. ನೋಡಿದವರು ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಸೆಕೆಂಡ್ ಹಾಫ್ ಈಸ್ ಮಚ್ ಯುನೋ ಒಂದು ಕೈಂಡ್ ಆಫ್ ಥ್ರಿಲ್ಲರ್ ಜಾನರ್ ಏನು ನೋಡೋಕೆ ಇಷ್ಟಪಡ್ತಾರೆ ಆಡಿಯನ್ಸು. ದೇ ರಿಯಲಿ ಎಂಜಾಯ್ ದ ಫಿಲಿಮ್. ವಿ ಆರ್ ಬಿಲೀವಿಂಗ್ ಆ್ಯಂಡ್ ಟ್ರಸ್ಟಿಂಗ್ ಆನ್ ದ ಪ್ರಾಡಕ್ಟ್. ಬನ್ನಿ ನೋಡಿ, ಇಷ್ಟಪಡ್ತೀರಾ ಅಷ್ಟೇ. ಇನ್ನು ಥ್ಯಾಂಕ್ ಯು ಸೊ ಮಚ್ ಸರ್. ಫಸ್ಟ್ ಫಿಲಿಮ್ ಸರ್, ಶಾರ್ಟ್ ಪ್ರಾಜೆಕ್ಟ್ಸ್ ಮಾಡಿರೋದೇ ಹಿನ್ನೆಲೆ. ನಮ್ಮ ಪ್ರೊಡ್ಯೂಸರ್ ಜೊತೆನೇ ಒಂದು ಶಾರ್ಟ್ ಪ್ರಾಜೆಕ್ಟ್ ಆಯಿತು. ಅದಾದ ನಂತರನೇ ನಮ್ಮ ರಿಲೇಷನ್ಶಿಪ್ ಬೆಳೆದು ಈ ಪ್ರಾಜೆಕ್ಟ್ ಆಗೋ ಥರ ಆಯಿತು ಸರ್. ಸರ್ ಕಥೆನಾ ಸರ್? ಕಥೆ ಸಿನಿಮಾ ನೋಡ್ಬೇಕಲ್ಲ ಸರ್. ಮನೋಹರ್, ಸಾರಿ ಮನೋಹರ್ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಲಿಲ್ಲ. ಬಾರಪ್ಪ, ಎಲ್ಲ ಕೆಲಸ ಮಾಡಾದ್ಮೇಲೆ ಲಾಸ್ಟಲ್ಲಿ ನಾನು ನಿಮ್ಮನ್ನು ಕರೆದಿಲ್ಲ ಅಂತ ಬೈಕೋಬೇಡ. ಬಾ. ಮನೋಹರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಲಿಂದ. ರಾಜೇಂದ್ರ ಸರ್ ಅಂಡ್ ರಂಜಿತ್ ಸರ್, ಪ್ಲೀಸ್ ಕಮ್ ಸರ್, ಕಮ್ ಆನ್ ದ ಸ್ಟೇಜ್. ಸರ್ ಹೇಳಿ ಸರ್. ಸರ್ ಫಸ್ಟ್
ಸರ್ ಹೇಳಿ ಸರ್, ಕತೆ ಬಗ್ಗೆನಾ ಸರ್? ಸರ್ ಕತೆ ಸರ್ ಹೇಳಿ ಸರ್. ಹೇಳ್ತೀನಿ ಸರ್ ಇವ್ ಮನೋಹರ್ ಇಲ್ದಂಗೆ ಮಾತಾಡೋದು ಬೇಡ ಅಂತ ಕರೆದೆ ಅಷ್ಟೇ. ದೇವರಣ್ಣ ಇಲ್ಲ ಸರ್, ಅವ್ರು ಇಲ್ಲ ಅಂದ್ರೆ ಮಾತಾಡ್ತೀನಿ ಸರ್. ಒಂದು ನಿಮಿಷ ಸರ್. ಒಂದು ಕತೆ ಬಗ್ಗೆ ಸಿನಿಮಾ ನೋಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಸರ್. ಹಾಂ ಏನು ಸರ್? ಹೌದು ಸರ್, ಹಗ್ಗ ಬಂದು ಒಂದು ಆಯುಧ, ಒಂದು ವೆಪನ್ನು, ಗನ್ನು, ಕತ್ತಿ ಅಂತ ಯಾವ ಥರ ಸಿನಿಮಾಗಳು ನಾವು ನೋಡಿದ್ದೀವೋ ಆ ಥರ ಹಗ್ಗ ಅನ್ನೋದೊಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹೀರೋನು ಎಸ್ ಸರ್ ಸಿನಿಮಾ ಹಾರರ್ ಫ್ಯಾಂಟಸಿ ಕಮ್ ಆ್ಯಕ್ಷನ್ ಥ್ರಿಲ್ಲರ್ ಸರ್. ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು, ಗ್ರಾಫಿಕ್ಸ್ ಇಟ್ಕೊಂಡು, ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದೇ ಸಿನಿಮಾದ ಉದ್ದೇಶ. ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡಬೇಕಾಗಿದೆ ಸರ್. ಹಾಂ, ವೈಲ್ಡಾಗಿ ವೈಲೆಂಟಾಗಿ ಅದು ಆ್ಯಕ್ಚುಲಿ ಮೇಡಮ್ ಒಂದು ಸಾಂಗು ನೋಡಿದ್ವಿ, ಒಂದಷ್ಟು ಲಿಸ್ಟ್ ಆಫ್ ಆ್ಯಕ್ಟರ್ಸ್ ಅಂತ ಅಂದ್ಕೊಂಡಾಗ ಒಂದು ಸಾಂಗ್, ಪರ್ಟಿಕ್ಯುಲರ್ ಸಾಂಗ್, ವೀಣೆದು ಒಂದು ಸಾಂಗ್ ಇದೆ ಮೇಡಮ್ದು. ಅದು ಮಾಡಿರೋ ಪರ್ಪಸ್ಸು ಅದು ಇದೇ ಬೇರೆ, ಬಟ್ ಅದರಲ್ಲಿ ಒಂದು ಶಾರ್ಪ್ ಲುಕ್ಸು ಮೇಡಮ್ ಇದೆ. ಚಿನ್ ಡೌನಿಂದ ಜಸ್ಟ್ ಹಂಗೆ ಲುಕ್ ಕೊಡ್ತಾರೆ. ಆ ಲುಕ್ಕಲ್ಲಿ ಆ ಇಂಟೆನ್ಸಿಟಿ ಅನ್ನೋದು ನಮ್ಗೆ ಅರ್ಥ ಆಗಿ ವಿ ಹ್ಯಾವ್ ಚೂಸನ್ ಮೇಡಮ್. ಆ್ಯಂಡ್ ಮೇಡಮ್ ಪರ್ಫಾರ್ಮ್ ಮಾಡಿದ್ಮೇಲೆ ತುಂಬ ಆಪ್ಟ್ ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ವಿ ಕಂಟಿನ್ಯೂ ಸರ್. ಓಕೆ, ಎಸ್ ಸರ್. ಮನೋಹರ್ ಬಗ್ಗೆ ಹೇಳೋದಂತಲ್ಲ, ಅವ್ರ ಜೊತೆ ಇದ್ದಾಗೆ ನಾನು ಎಲ್ಲ ಕೆಲಸ ಮಾಡಿರೋದ್ರಿಂದ ಡೈಲಾಗ್ಸ್ ಜೊತೆಗಿದ್ರು. ಈಸ್ ಅ ಡೈಲಾಗ್ ರೈಟರ್ ಕಮ್ ಅಸೋಸಿಯೇಟ್ ಡೈರೆಕ್ಟರ್. ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ಸೆಟ್ ಫಾರ್ ತುಂಬ ನೈಟ್ ಆ್ಯಂಡ್ ಡೇಸ್ ನಾವು ವರ್ಕ್ ಮಾಡಿರೋದ್ರಿಂದ ಈ ಜಸ್ಟ್ ವಾಂಟ್ ಟು ಬಿ ಟುಗೆದರ್ ವಿತ್ ಮಿ ಅಷ್ಟೇ. ಸೊ ದಟ್ಸ್ ವೈ ಐ ಕಾಲ್ಡ್ ಹಿಮ್. ಸೂಪರ್. ಇದೇನಪ್ಪ ಮಾತಾಡೋದು? ಥ್ಯಾಂಕ್ ಯು. ವೇಣು ಅವರು ಹಾರ್ಡ್ ರೇಟ್ ಈಗಲೇ ಜಾಸ್ತಿ. ಏನ್ ಪರವಾಗಿಲ್ಲ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟ್ ಮೀಡಿಯಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ನೀವಿಲ್ಲದೆ ನಾವು ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಆಡಿಯನ್ಸ್ವರೆಗೂ. ಸೊ ಮತ್ತು ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋವಂಥ ಸೀನಿಯರ್ ಮೋಸ್ಟ್ ಪರ್ಸನ್ ಅಮ್ಮ ಅವ್ರಿಗೆ ನಮಸ್ಕಾರ. ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲಿ ನಮಗೆ ಸಿಕ್ಕಿದೆ. ಪ್ರಿಯಾಂಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಟು ಸಪೋರ್ಟ್ ಅವರ್ ಟೀಮ್. ಇನ್ನು ಇದು ನಂದು ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ. ಸೊ ಬಟ್ ಕಂಟ್ರೋಲ್ ಮಾಡಿ ನೋಸಿದ್ದೆ ಆಗೋದು ಓಸಿದ್ದಿ ಥರ ಅಂತ. ಸಿನಿಮಾ ಅದೇ ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡಿದ್ದೀವಿ. ಅಲ್ಲೆಲ್ಲ ನಿಂತು ಬಿಡ್ತೀನಿ, ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನನಗೆ ಪ್ರಾಕ್ಟೀಸ್ ಇಲ್ಲ, ನರ್ವಸಾಗುತ್ತೆ. ಓಕೆ, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೂ ಕೂಡ. ದಯಾಲ್ ಸರ್ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿ ಈ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ಈಗ ಕಂಟೆಂಟ್ ಏನಂದ್ರೆ ಅದೇ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಗುಡ್ ಈವ್ನಿಂಗ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸ್ ಅಂಡ್ ಪೀಸಸ್ ಆಗಿ ಹೇಳಿದ್ದಾರೆ. ಇಟ್ಸ್ ಎ ಹರಾರ್ ಫ್ಯಾಂಟಸಿ. ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚಲ್ಲೇ ನಿಮಗೊಂದು ವಿಷಯ ಹೇಳಿದೆ. ಅಡ್ರೆಸ್ಡ್ ಒನ್ ಥಿಂಗ್ ದಟ್ ವಿಮೆನ್ ವಿಡ್ಡಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದೇ ಇರೋ ಒಂದು ಕಾನ್ಸೆಪ್ಟ್ನ ಟಚ್ ಮಾಡಿದ್ದಾರೆ. ದಟ್ ಈಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ದಿಸ್ ಸಿನಿಮಾ ಅನ್ನೋದು. ಅಪಾರ್ಟ್ ಫ್ರಮ್ ಅನ್ನು ಮೇಡಮ್ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಸಣ್ಣ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿ ಟಚ್ ಮಾಡದಿರೋ ಒಂದು ಎಲಿಮೆಂಟ್ನ ವಿಚ್ ಈಸ್ ಎ ನ್ಯಾಷನಲ್ ಇಶ್ಯೂ, ಅದನ್ನು ತುಂಬ ಒಂದು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿಕೊಟ್ಟಿದ್ದಾರೆ. ವಿತ್ ದಟ್ ಒಂದು VFX ಸಪೋರ್ಟಲ್ಲಿ ಸಿನಿಮಾ ಓವರಾಲ್ ನಾನು ಈವನ್ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಕಮಿಂಗ್ ವೆಡ್ನೆಸ್ಡೇ ಒರೈನ್ ಮಾಲಲ್ಲಿ ವಿ ಹ್ಯಾವ್ ಅರೇಂಜ್ಡ್ ದ ರಶ್ ಶೋ. ನಿಮಗೆ ಎಲ್ರಿಗೂ ಇನ್ವಿಟೇಷನ್ ಬರುತ್ತೆ. ಈವ್ನಿಂಗ್ 7:15 18ನೇ ತಾರೀಕು ವೆಡ್ನೆಸ್ಡೇ, ಅದೇ 18th 20th ಸಿನಿಮಾ ರಿಲೀಸ್ ಆಗುತ್ತೆ. 100% ನಾನು ನಿಮ್ಮನ್ನು ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತೀನಿ. ಅಟ್ಲೀಸ್ಟ್ ಆಫ್ಟರ್ ಸೆಕೆಂಡ್ ಹಾಫ್ ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ಸ್ ಎ ವೆರಿ ವೆರಿ ನಾರ್ಮಲ್ ಗುಡ್ ಫಸ್ಟ್ ಹಾಫ್ ಆ್ಯಂಡ್ ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಪರ್ಟಿಕ್ಯುಲರ್ಲಿ ಅನು ಮೇಡಮ್ ಬರ್ತಾ ಇರೋ ಆ 45 minutes
ಐ ವಿಲ್ ಚಾಲೆಂಜ್ ಆನ್ ದಟ್. ಸೊ ಒನ್ಸ್ ಅಗೇನ್ ಅದನ್ನು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ರಾಜ್ ಅವ್ರ ಬಗ್ಗೆ ನಾನು ಮಾತಾಡಬೇಕು. ಏನಂದರೆ ಆ್ಯಕ್ಚುಲಿ ಈ ಸಿನಿಮಾ ಬಂದು ನಾನು ಒಂದು ಹೆಲ್ಪ್ಗೋಸ್ಕರ ಬಂದು ಕನ್ಸಲ್ಟೆಂಟ್ ಆಗಾದೆ. ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಒಂದು 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 ಬಿಸ್ನೆಸ್ಸಲ್ಲಿ ತುಂಬ ಹೊಸಬರು ಅವರು. ಸಿನಿಮಾ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಆಫರ್ ಬಂತು. ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರ್ಯಾರ್, ಎಲ್ಲರೂ ಗೊತ್ತಿರೋ ವಿಷಯ, ವೆರಿ ರ್ಯಾರ್. 10 ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ. ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ದೆರ್ ವಾಸ್ ಎ ಗುಡ್ ಆಫರ್, ಒಂದು ಡೀಸೆಂಟ್ ಆಫರ್ ಇತ್ತು. ನಾವು ಅದನ್ನು ಕೊಡುವಾಗಲೂ he was so confident that he was not greedy. he was telling ಒಂದು ವಿಷಯ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಸರ್, ನಾನು ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, that has to be respected in terms of value ಅಂತ ಹೇಳಿದ್ರು, that has to be respected in terms of money ಅಂತ ಹೇಳಿದ್ರು. ನಾನು ಇಷ್ಟ ಆಯಿತು ನನಗೆ. he didn't give. ನಾನು ಸರ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈ ಆಫರ್ ನಾಳೆ ಬರ್ಬೋದು, ಇದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ ಇಟ್ ಈಸ್ ಯುವರ್ ಕಾಲ್ ಅಂತ ಹೇಳುವಾಗ ಇದೆ ಸರ್, ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್ ಸರ್, ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೀನಿ. ಇಟ್ ಈಸ್ ನಾಟ್ ದಟ್ ನಾನೇನು ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡಬೇಕಿಂತ ಮಾತಾಡ್ತಾ ಇಲ್ಲ. ತುಂಬ ಗಟ್ಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಒಂದು ಸ್ಟಾರ್ ಕ್ಯಾಸ್ಟಲ್ಲಿ ಇಷ್ಟೇ ಖರ್ಚು ಮಾಡಬೇಕಂತ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ. ಆ ಸ್ಕೇಲ್ನ ಮೀರಿ ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಇದು. ದಿಸ್ ಇಸ್ ಮೈ ತುಂಬ ಎಮೋಷನಲ್ ಆಗಿದ್ದು ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಒಳ್ಳೇದಾಗಬೇಕು. ಐನೋ ನನಗೊಂದು ತುಂಬ ವರ್ಷದ ಫ್ರೆಂಡ್ ಅವರು. ಆ ಡೆಡಿಕೇಶನ್, ಆ ಪ್ಯಾಷನ್ ನನಗೆ ಇಷ್ಟ ಆಯಿತು. ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ಸಪೋರ್ಟ್ ಹಿಮ್ ಅನ್ನೋದು ನಾನು ಪರ್ಸನಲ್ ಆಗಿ ನಿಮ್ಮನ್ನು ಪ್ರೊಫೆಷನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಹಿಮ್. ಕೀಪ್ ಅವೇ ದ ಫ್ಲಾಸ್. ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನು ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು OTT ಅವ್ರಿಗೊಂದು ವ್ಯಾಪಾರ ಮಾಡಿ ಏನೋ ಒಂದು ಆಗುತ್ತೆ ಸಿನಿಮಾ. ಸೊ ಲೆಟ್ ಅಸ್ ಮೀಟ್ ಅಗೈನ್ ಆನ್ ವೆಡ್ನೆಸ್ಡೇ. ಒರೇನ್ ಮಾಲಲ್ಲಿ ಮೀಟ್ ಆಗೋಣ. ವೆಂಕಟೇಶ್ ವಿಲ್ ಸೆಂಡ್ ಯು ದ ಇನ್ವಿಟೇಷನ್. ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಇಟ್ಸ್ ಅ ವೆರಿ ಏನಂದರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ. ನಾನು ಇನ್ನೊಂದು ಅನದರ್ ರೀಸನ್ ಇಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಮಲಯಾಳಮಲ್ಲಿ ಜಾಸ್ತಿ ಇದೆ, ತಮಿಳಲ್ಲಿ ಜಾಸ್ತಿ ಇದೆ, ಹಿಂದಿಯಲ್ಲಿ ಜಾಸ್ತಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡೇ. ಬಟ್ ಆ ಥರ ಈಗ ಒಂದೊಂದು ಸಿನಿಮಾ ಬರೋಕ್ಕೆ ಶುರುವಾಗಿದೆ. ಅದು ನನಗೆ ಖುಷಿ ಆಗ್ತದೆ. ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಆ್ಯಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್. ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬ ಡೆಪ್ತ್ ಆಗಿ ಮಾತಾಡಿದ್ದಾರೆ. ಡೈರೆಕ್ಟರ್ ತುಂಬ ಇಂಟೆನ್ಸ್ ಆಗಿ ಅದನ್ನು ಬರೆದಿದ್ದಾರೆ, ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ಎ ಗುಡ್ ಎಂಟರ್ಟೈನರ್ ವಿತ್ ಎ ನೈಸ್ ಮೆಸೇಜ್. ಅಷ್ಟು ಈ ಪಾಯಿಂಟಲ್ಲಿ ಯಾಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಸರ್. ಹೌದು, ಚಂದನ್ ಫಿಲಿಮ್ಸ್ ಇಂದ ರಿಲೀಸ್ ಮಾಡ್ತಾ ಇದ್ದೀವಿ. ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ. ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್. ಒಂದು 10 ಡೇಸ್ಗೆ ಮುಂಚೆನೇ ನಾವು ಡಿಸೈಡ್ ಮಾಡಿ ಅದು 20th ರಿಲೀಸ್ ಮಾಡಬೇಕಂತ. ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ 75 ಮಲ್ಟಿಪ್ಲೆಕ್ಸ್ ಇದೆ. ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕಾನ್ಸಂಟ್ರೇಟ್. ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ, ಶೋನೇ ಬೇಡ ನಮಗೆ ಅಂತಲೇ ಹೇಳಿದ್ದೀನಿ ನಾನು. ಕೂತ್ಕೊಂಡು ನೆನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ, ಅವ್ರು ಕೊಟ್ಟಿಲ್ಲ ಅಂತಲೂ ಅವ್ರಿಗೆ ಫೋನ್ ಮಾಡಬೇಡಿ ಅನ್ನೋದನ್ನು ಹೇಳಿದ್ದೀವಿ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್. ಆಲ್ಸೋ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಹುಬ್ಳಿ, ಧಾರವಾಡ, ಬೆಳಗಾಂ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿದಿನ್ 10 ಡೇಸಲ್ಲಿ ದ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದ್ದೀವಿ ಸರ್. ಹಾಂ, ಹಗ್ಗದ ಕೊನೆ. ಹೌದು, ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಲ್ಲ, ಹಗ್ಗ ಅನ್ನೋ ಪದಕ್ಕೂ ನಿಮ್ಗೆ ಏನು ಅವಿನಾಭಾವ ಸಂಬಂಧ ಗೊತ್ತಿಲ್ಲ. ಏನು ಕನೆಕ್ಷನ್? ಅನುಪ್ರಭಾರ್ ಮೇಡಮ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ. ನಾನು ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ವಿ ಆರ್ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್. ತುಂಬ ದಿವಸದ ಆಲ್ಮೋಸ್ಟ್ ಒಂದು 6 months ಕೆಲಸ ಮಾಡ್ತಾ ಇದ್ದೀವಿ. ನಿಜ ಹೇಳ್ತೀನಿ, ದ ವೇ ಶಿ ಈಸ್ ಪುಟ್ಟಿಂಗ್ ಎಫರ್ಟ್ ಟು ಬ್ರಿಂಗ್ ಔಟ್ ದಟ್ ಪ್ರಾಜೆಕ್ಟ್ ಅನ್ಬಿಲೀವಬಲ್. ನಾನು ಅದನ್ನು ಮಾತಾಡೋಕ್ಕೆ ಆಗಲ್ಲ. ಆ ಲೆವೆಲ್ಗೆ ಅವ್ರು ಎಫರ್ಟ್ ಆಗ್ತಾ ಇದ್ದಾರೆ. ಆ ಪ್ರಾಜೆಕ್ಟಿಗೆ ಎಫರ್ಟ್ ಆಗ್ತಾ ಇದ್ದಾರೆ. ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ನಮ್ಮ ಟೈಮ್ ಚೆನ್ನಾಗಿದ್ರೆ ದಟ್ ವಿಲ್ ಬಿಕಮ್ ಒನ್ ಆಫ್ ದ ಟ್ರೆಂಡ್ ಸೆಟ್ಟಿಂಗ್ ಫಿಲ್ಮ್ ಇನ್ ಸ್ಕ್ರೀನ್ ಪ್ಲೇ, ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್. ಆ ಥರ ಆಗ್ಬೋದು. ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನು ಇಲ್ಲ ಸರ್. ಆ್ಯಂಡ್ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್. ನಾನು ಫ್ರೆಂಡ್ಲಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಎನಿ ಅದರ್ ಕ್ವೆಶನ್ಸ್? ಇಲ್ಲ, ಹೊಸಬ್ರು, ಅದಕ್ಕೆ ನೀವು ಹಂಗೆಲ್ಲ ಥ್ರೆಟನ್ ಮಾಡಿಬಿಟ್ರು, ಪಾಪ ಭಯ ಪಡ್ಬಿಡ್ರಿ. ಮನುಷ್ಯ ಏನೋ ಕೇಳಿದ್ರಿ ಕೇಳಿ. ಇಲ್ಲ
ಸರ್ ರಮೇಶ್ ಸರ್, ಸಂಜಯ್ ಸರ್ ಏನೋ ಕೇಳಿದ್ರಿ, ಓಕೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಈ ಟೀಮ್ ಜೊತೆ ನಿಂತಿದ್ದೆ ಹೇಳಿದ್ರಲ್ಲ, ಒಂದು ಫಲ ಜಾಸ್ತಿ ಆದಂಗೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅನು ಮೇಡಮ್, ಒಂದು ನಿಮಿಷ, ಟೀಮ್ ಕಡೆಯಿಂದ ಸರ್ಗೂ ಒಂದು ಕಿರುಕಾಣಿಕೆ. ಬೇಗ ಬೇಗ. ಇನ್ನು ಅನು ಮೇಡಮ್ ಹಂಗೆ ಹರ್ಷಿಕಾ ಅವ್ರನ್ನ ಮಾತಾಡ್ಸಕ್ಕಿದೆ, ಸ್ಪೆಷಲ್ ಆಗಿ ಮಾತಾಡ್ಸಕ್ಕಿದೆ ಇಬ್ರು ಕೂಡ, ಬಿಕಾಸ್ ಇಬ್ರಿಗೂ ಒಂದೊಂದು ರೀತಿಲಿ ಸ್ಪೆಷಲ್ ಸಿನಿಮಾ ಇದು. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್ ದಯಾಲ್ ಸರ್. ಅನು ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 25 ವರ್ಷಗಳ ಜರ್ನಿ ಚಿತ್ರರಂಗದಲ್ಲಿ ಸುಮ್ಮನೆ ಮಾತು ಖಂಡಿತವಾಗಿಯೂ ಅಲ್ಲ. ಅನು ಮೇಡಮ್ ಅಂದ ತಕ್ಷಣ ಹೌದು, ಅದ್ಭುತ ಕಲಾವಿದೆಯಾಗಿ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಇವತ್ತು ಇವರೆಲ್ಲ ಬಂದಿರೋದು ಒಂದೇ ಕಾರಣಕ್ಕೆ, ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರ ವ್ಯಕ್ತಿತ್ವ ಎಲ್ರಿಗೂ ಬಹಳ ಪ್ರೀತಿ. ಅವರು ಮಾತಾಡುವಂತ ರೀತಿ ಆಗಿರ್ಬೋದು, ಸಂಬಂಧಗಳಿಗೆ ಕೊಡುವಂತ ಬೆಲೆ ಆಗಿರ್ಬೋದು. ರಘು ಸರ್ ತುಂಬಾ ಹೇಳಿದ್ರು ವಿಷಯ, ನಾನು ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ನೀವೇ ಹೇಳ್ಬಿಟ್ರಿ ಸ್ಟೇಜ್ ಮೇಲೆ. ಸೊ ಓಟ್ ಯು ಮೇಡಮ್. 25 ವರ್ಷದ ಜರ್ನಿ. ಹಗ್ಗ ಸಿನಿಮಾ ಇದೇ ಸೆಪ್ಟೆಂಬರ್ 19ಕ್ಕೆ 25 ವರ್ಷ ಕಂಪ್ಲೀಟ್ ಆಗ್ತಿದೆ ಅಂತ ಇವತ್ತಿಗೆ. ಎಸ್, ಓ ಹಾಗೆ, ಓಕೆ ಓಕೆ ಸರ್, ನೋಡಿ ಕರೆಕ್ಟ್ ಇನ್ಫಾರ್ಮೇಶನ್ ಹೇಳಿದ್ರು. ಸೊ ಇಂಥ ಗಳಿಗೆಯಲ್ಲಿ ಇಂಥ ಒಂದು ಪಾತ್ರ, ಇಂಥ ಒಂದು ಸಿನಿಮಾ 20ನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ. ಏನು ಓಡ್ತಾ ಇದೆ ತಲೆಯಲ್ಲಿ ಈ ಕ್ಷಣ? ಆಕ್ಚುಲಿ ಮಾತುಗಳು ಬರ್ತಾ ಇಲ್ಲ. ನೆನೆಸ್ಕೊಂಡ್ರೆ ಇಷ್ಟು ನೆನಪುಗಳು ಏನೇನೋ ತಲೆಯಲ್ಲಿ ಓಡ್ತಾ ಇದೆ ಅಂಕಿತ. ಬಟ್ ಲೆಟ್ ಮೀ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕಿಂಗ್ ಮೈ ಟೀಮ್. ರಾಜ್ ಇರ್ಬೋದು, ರಾಜ್ ಎಲ್ಲ ಮಾಯ ಆಗಿದ್ದಾರೆ. ರಾಜು, ಅವಿನಾಶ್, ಮನು, ಎಲ್ಲರಿಗೂ, ಇಡೀ ಟೀಮ್ಗೆ, ನನ್ನ ಕ್ಯಾಮ್ರಾಮನ್ ಸಿನಿಟೆಕ್ ಸೂರಿ ಅವರು, ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ತುಂಬ ಬಿಗ್ ಥ್ಯಾಂಕ್ ಯು. ಯಾಕಂದರೆ ಎಲ್ಲೋ ಜಸ್ಟ್ ಒಂದು ಮೂವಿ ಆಗಿ ಸ್ಟಾರ್ಟ್ ಆಯಿತು. ನ್ಯೂ ಕಮರ್ಸ್ ಅಂತ ಫೋನ್ ಮಾಡಿದ್ರು ಅವಿನಾಶ್ ಮೇಡಮ್, ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಮೂವಿ ಅಂತ. ಓಕೆ ಬನ್ನಿ ಅಂತ ಹೇಳಿದೆ, ಕತೆ ಕೇಳಿದೆ. ಇಟ್ ವಾಸ್ ವೆರಿ ನಾರ್ಮಲ್. ಹೊಸಬ್ರ ಜೊತೆ, ಯಂಗ್ಸ್ಟರ್ಸ್ ಜೊತೆ ನಂಗೆ ಇಷ್ಟ ಕೆಲಸ ಮಾಡೋಕ್ಕೆ. ಸರಿ, ಏನು ಬರ್ದಿದ್ದಾರೆ, ಏನು ಮಾಡಿದ್ದಾರೆ ನೋಡೋಣ ಅಂತ ತುಂಬ ಇಂಪ್ರೆಸ್ ಆಗಿದೆ. ನಾನು ಆಲ್ರೆಡಿ ಎಲ್ಲ ನಿಮ್ಮೆಲ್ಲರೂ ಸುಮಾರು ಸರಿ ಮಾತಾಡಿಸ್ದೆ, ಆಗ ಹೇಳಿದ್ದೀನಿ. ತುಂಬ ಇಂಪ್ರೆಸ್ ಆಗಿದ್ದು ಅವ್ರು ಮಾಡಿದಂಥ ಹೋಮ್ವರ್ಕ್. ಆತ ಮೊದಲನೇ ದಿನ ಬಂದು ನನ್ನ ಕಥೆ ಹೇಳಿದಾಗ ಏನು ಅವ್ರು ನನಗೆ ಒಂದು ಐಡಿಯಾ ಕೊಟ್ಟರು, ಸ್ಕೆಚಸ್ ತೋರಿಸಿದ್ರು. ಅದು ಹೇಗೆ ತೋರಿಸಿದಾರೋ ಇವತ್ತು ಇದು ಹಾಗೇ ಪೋಸ್ಟ್ ಮೂಡ್ ಬಂದಿದೆ. ಅದು ತುಂಬ ಅಪರೂಪ ಅಂತ ಅನ್ಸುತ್ತೆ. ಕಥೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿದ್ರು. ನೀಟಾಗಿ ನನಗೆ ಸ್ಕ್ರೀನ್ ಪ್ಲೇ ಹೇಳಿ, ಸೀನ್ಸ್ ಹೇಳಿ, ಇದು ಹಿಂಗೆ ಬರುತ್ತೆ ಅಂತ. ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬ ಕ್ಲಾರಿಟಿ ಇದ್ದಂಥ ಒಂದು ಹುಡುಗ. ನನಗೆ ಸರ್ಪ್ರೈಸ್ ಆಯಿತು, ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ಕೆ ಸಾಧ್ಯನಾ ಅಂತ. ಬಟ್ ಐ ಥಿಂಕ್ ಮನು, ಅವ್ರ ಇಡೀ ಟೀಮ್, ಡೈರೆಕ್ಷನ್ ಟೀಮ್ ಏನಿತ್ತು, ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬ ನೀಟಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿನಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ. ತುಂಬ ಪ್ರೀತಿಯಿಂದ ನಮ್ಮನ್ನೆಲ್ಲರೂ ಚೆನ್ನಾಗಿ ನೋಡಿಕೊಂಡು. ಕಷ್ಟ ಇತ್ತು ಸಿನಿಮಾ ಮಾಡೋದು, ಯಾಕಂದರೆ ಎಲ್ಲ ನೈಟ್ ಎಫೆಕ್ಟ್. ಹರ್ಷಿ ತಲೆ ಹಿಂಗಿಂಗ್ ಅಂತ ಇದ್ದಾಳೆ, ಬರೀ ನೈಟ್ ಸೀನ್ಸು, ನೈಟ್ ಎಫೆಕ್ಟು. ಸಂಜೆ 6:30 7 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ. ನನ್ನ ಪರ್ಸನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮೇ ಸ್ಟೇಜ್ ಮೇಲೆ ಕರೆಸಿ ಥ್ಯಾಂಕ್
ಥ್ಯಾಂಕ್ಸ್ ಹೇಳಿದೆ. ನನ್ನ ಮೇಕಪ್ ಮ್ಯಾನ್ ಗಂಗಪ್ಪ, ನನ್ನ ಮೇಕಪ್ ಹುಡುಗರು ಸುನಿಲ್, ಪುನೀತ್, ನನ್ನ ಹೇರ್ ಡ್ರೆಸ್ಸರ್ ಮಾಲಾ, ನನ್ಗಿಂತ ಜಾಸ್ತಿ ಅವ್ರುಗಳು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾನಲ್ಲಿ. ಯಾಕಂದ್ರೆ ನಾನು ಸುಮ್ಮನೆ ಕೂತಿರ್ತಾ ಇದ್ದೆ, 2 ಅವರ್ ಮೇಕಪ್ ಹಚ್ಚಕ್ಕೆ, 2 ಅವರ್ ಮೇಕಪ್ ತೆಗಿಯೋಕ್ಕೆ, ಶೂಟಿಂಗ್ ಪ್ಯಾಕಪ್ ಆಗಿ ಎಲ್ಲ ಮನೆಗೆ ಹೋದ್ಮೇಲೆ ಲಾಸ್ಟ್ ಮನೆಗೆ ಹೋಗ್ತಾ ಇದ್ದಿದ್ದು ನಾನು, ನನ್ನ ಟೀಮು. ಆ್ಯಂಡ್ ಆಫ್ ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗಬೇಕಿತ್ತು, ಡೇಟ್ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂಥ ಸಂದರ್ಭ ಬಂದ್ಬಿಡ್ತು. ಆಗ ನಾನು ಅವಿನಾಶ್ಗೆ, ರಾಜ್ಗೆ ಹೇಳಿದೆ, ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ, ವೈ ಇಷ್ಟೊಂದು ಎಲ್ಲ ಇದು ಮಾಡ್ತಾರೆ. ನಾನು ವೆಂಕಟೇಶ್ ಅವ್ರ ಹತ್ರನೂ ಮಾತಾಡಿದೆ, ಮತ್ತೆ ಮುಂದಕ್ಕೆ ಟೀಸರ್ ಲಾಂಚು ಎಲ್ಲ ಇಷ್ಟೊಂದು ನಾಯ್ಸ್ ಮಾಡಿದೆ, ಹಾಗೆ ನಾವು ಏನೋ ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ದಯಾಳ್ ಹೇಳ್ದಂಗೆ ಲಾಸ್ಟ್ ಒಂದು 15 days ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ 20th ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್. ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ, ಅದ್ರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ. ಅದನ್ನ ರಾಜ್ ಅವರು ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಸ್ ರಿಯಲಿ ಅ ಬಿಗ್ ಥಿಂಗ್. ಸೊ ಥ್ಯಾಂಕ್ ಯು. ಆ್ಯಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯಿತು ಪರ್ಸ್ನಲ್ ಆಗಿ ನನಗೆ ಅಂತ ಅನ್ಕೋತೀನಿ. ಕನ್ಫ್ಯೂಷನ್ ಇತ್ತು, ಯಾವತ್ತು ರಿಲೀಸ್ ಆಗಿದ್ದು ಹೃದಯ 1999 ಸೆಪ್ಟೆಂಬರ್ 16, 17, 18, 19 ಅನ್ನೋ ಕನ್ಫ್ಯೂಷನ್ ಇತ್ತು. ಸುಬು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ. ನಾನು ಆ್ಯಕ್ಚುಲಿ 17ನೇ ತಾರೀಕು ರಿಲೀಸ್ ಆಗಿತ್ತು ಅಂದ್ಕೊಂಡಿದ್ದೆ, ಶುಕ್ರವಾರ. ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು, ಸೊ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ 16th ಅಂತ. ಸೊ ಕರೆಕ್ಟಾಗಿ ಇವತ್ತಿಗೆ 25 years. ತುಂಬ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ, ನಿಮ್ಮೆಲ್ಲರನ್ನು ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಜಾಸ್ತಿ ಮಾತಾಡಲ್ಲ, ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐಡ್ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್. ತಂದೆ ತಾಯಿ, ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿ, ಅಮ್ಮ, ನನ್ನ ತಂದೆ, ಅಲ್ಲಿಂದ ನನ್ನ ಅದ್ಭುತವಾದ ಜೀವನ, ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ. ಅಮ್ಮ ಹೇಳಿದ್ರು ಆಗಲೇ ಸ್ಟೇಜ್ ಮೇಲೇನೆ, ಅದು ತುಂಬ ಚಿಕ್ಕ ವಯಸ್ಸಿಗೆ ಶುರು ಆಯಿತು, ಐ ಥಿಂಕ್ 88 ಹಂಗೆ. ಅದನ್ನ ಲೆಕ್ಕ ತಗೊಂಡ್ರೆ 25 ವರ್ಷ ಲೆಕ್ಕ ಬರಲ್ಲ, ಬಟ್ ನಾಯಕ ನಟಿಯಾಗಿ ಹೃದಯ ಲೆಕ್ಕ ತಗೊಂಡ್ರೆ 25 ವರ್ಷ. ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂಥ ಪಾರ್ವತಮ್ಮ ಅಮ್ಮ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು, ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು. ಅಲ್ಲಿಂದ 25 ವರ್ಷ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರು ಹಾಕೋಕೆ ಇಷ್ಟಪಡಲ್ಲ, ಬೇಜಾರು ಆಗತ್ತೆ, ಬಟ್ ಖುಷಿ ಇರೋದೇನು ಅಂತಂದರೆ ಅಪ್ಪ ನನ್ನ ಒಂದು 4-5 ವರ್ಷ ನನ್ನ ಬೆಳವಣಿಗೆ, ನನ್ನ ಚಿತ್ರಗಳು, ನನ್ನ ಎಲ್ಲನೂ ಅಚೀವ್ ಮಾಡಿದ್ದನ್ನು ನೋಡಿದ್ರು. ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು. ಬಟ್ ಅದಾದಮೇಲೆ ಹಿ ಲೆಫ್ಟ್ ಮೀ. ಆದರೆ ಅಮ್ಮ ಇಲ್ಲಿದ್ದಾರೆ, ಅವರು ಇವತ್ತಿಲ್ಲಿ ಇರಲೇಬೇಕು. ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ, ಸಿನಿಮಾ ನೋಡ್ತಾರೆ ಒಂದೊಂದ್ಸರಿ ಬಂದು, ಬಟ್ ಹಗ್ಗ ಅವ್ರು ಅವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರಲ್ಲ ಕಡೆಮ್ಮ ನೋಡೋಕ್ಕೆ ಅಂತ. ಅಮ್ಮ ಮಗಳು ಇಬ್ರು ಒಂದೇ ಥರ, ಈ ಜಾನ್ರೆ ಇಬ್ರಿಗೂ ಇಷ್ಟ ಇಲ್ಲ. ಆದರೂ ನಾ ಹೇಳಿದೆ, ಇಲ್ಲ ಇವತ್ತು ಪ್ರೆಸ್ ಮೀಟಿಗೆ ನೀನು ಬರಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಇವತ್ತು ನನಗೆ ಅನುಪ್ರಭಾಕರ್ ಆಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗಲಿ ನನ್ನ ಇದಕ್ಕಾಗಲಿ ಅಂದರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗಬೇಕು. ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ದಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಬ್ಬರು ಅನ್ಕಂಡೀಷನಲ್ ಆಗಿ ನನ್ನ ಪ್ರೀತಿಸೋ ಇಬ್ಬರು ಅಲ್ಲೇ ಕೂತಿದ್ದಾರೆ. ಅಮ್ಮ ಒಂದು, ಅಮ್ಮಗೆ ಏನು ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಯಾವ ರೀತಿನಲ್ಲಾದರೂ ನಾನು ನಡ್ಕೊಂಡ್ರು ಶಿಲ್ ಬಿ ಓಕೆ, ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್. ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷನಲ್ ಆಗಿ ಪ್ರೀತಿಸೋ ನನ್ನ
ಜೀವನ ಸಂಗಾತಿ ರಘು ಅವರು. ಐ ಥಿಂಕ್ ಇಬ್ಬರು ಟೂ ರಿಲೇಶನ್ಶಿಪ್ಸ್ ನಾನು ತುಂಬ ಗ್ರಾಂಟೆಡ್ ಆಗಿ ತಗೋತೀನಿ. ಯಾಕಂದರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳಕ್ಕಾಗಲಿ ಇದಾಗಲಿ ಸಾಧ್ಯ ಇಲ್ಲ. ಬಟ್ ಅವರಿಬ್ಬರ ಹತ್ರ ಹೇಗೆ ನಡ್ಕೊಂಡ್ರು, ಏನು ಹೇಳಿದ್ರು, ಏನು ಇದು ಮಾಡಿದ್ರು, ಆ ಕ್ಷಣಕ್ಕೆ ಇಬ್ಬರು ಬೈತಾರೋ ಅಥವಾ ಏನಂತಾರೋ ಆಮೇಲೆ ಇಟ್ಸ್ ಆಲ್ ಫಾರ್ ಗಿವನ್. ಆ್ಯಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರೆ ಅನ್ಸುತ್ತೆ ಇಬ್ರು ನನ್ನ ಹಾಗೆ. ಬಟ್ ಸ್ಟಿಲ್ Amma, thank you for everything, and Raghu, thank you for everything that you're continuing to do now. ಮೊನ್ನೆ ಯಾರೋ ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಅಂತ, ಅನು ಬಗ್ಗೆ ಏನಾದರೂ ಹೇಳಿ ಆ ಥರ ಏನೋ. ಸೊ ನಾನಂದೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನ್ಸುತ್ತೆ. ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ, ಕಲಾವಿದೆಯಾಗಿ ಅವ್ರು ನನ್ನ ತುಂಬ ಎನ್ಕರೇಜ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ತು ಹಂಗೆ ಹಿಂಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್. ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ. ನಾನಾಗೆ ಖುದ್ದಾಗಿ ನನ್ನ ಮಗಳು ಹುಟ್ಟಿದಾಗ 1 ವರ್ಷ ಅವಳು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ, ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ. ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ. ಆ್ಯಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ, ಯಜಮಾನ್ರು ಬಿಡ್ತಾರಾ ಕೆಲಸ ಮಾಡೋಕ್ಕೆ ಅಂತ. ಯಜಮಾನ್ರು ಕೆಲಸ ಮಾಡೋಕ್ಕೆ ಬಿಡೋದಲ್ಲ, ಮನೇಲಿದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ. ಅವ್ರ ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ, ನಾನು ಮಾಡುವಾಗ ಅವ್ರು ಮಾಡಲ್ಲ, ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದೀವಿ. ನನ್ನ ಮಗಳಿಗೆ 6 ವರ್ಷ ತುಂಬ ಬಂತು. ಸೊ ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್, ಬೋತ್ ಆಫ್ ಅಸ್, ಯು ಆ್ಯಂಡ್ ಮೀ. ನಾವು ವರ್ಕ್ ಮಾಡೋ, ಎಸ್ ಅದನ್ನು ಕೇಳ್ತಾರೆ ರಘು ಅವರು, ನೀವು ಯಾವಾಗ ಕೆಲಸ ಮಾಡ್ತೀರಾ, ನೀವೊಂದು ಸಿನಿಮಾ ಮಾಡಬೇಕು ಅಂತ. ಖಂಡಿತ ಆಸೆ ಇದೆ, ಒಂದು ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡಬೇಕು ಅಂತ ಆಸೆ ಇದೆ. ರಾಜ್, ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದ್ದೀರಪ್ಪ? ಓಕೆ. ಸೊ ಒಳ್ಳೆ ಕಥೆ ಬಂದರೆ ಖಂಡಿತ ಇಬ್ರು ಬೆಳಿತಾರೆ ಮೇಲೆ ಕಾಣಿಸ್ಕೋತೀವಿ. ಆ್ಯಂಡ್ ಇಂಡಸ್ಟ್ರಿಲಿ ತುಂಬ ಜನ ಫ್ರೆಂಡ್ಸ್, ತುಂಬ ಜನ ವೆಲ್ ವಿಷರ್ಸ್, ಬಟ್ ಜೊತೆಲಿ ಕೆಲಸ ಮಾಡದೆ ಹೋದ್ರು ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ಇಬ್ರು ಸ್ಕಾರ್ಪಿಯನ್ಸು, ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್. ತುಂಬ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂಥ ಪ್ರಿಯಾಂಕಾ ಅವರು, ಶಿ ಇಸ್ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್ ಹರ್ ಸೆಲ್ಫ್. ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ, ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯಿತು ನಮ್ಮಿಬ್ರಿಗೂ. ಆ್ಯಂಡ್ ನಾನು ಅಪ್ಪಾಸ್ ಗರ್ಲ್, ಪ್ರಿಯಾಂಕಾನು ಅಪ್ಪಾಸ್ ಗರ್ಲ್. ಸೊ ಅಲ್ಲಿಂದ ಯುನೋ ಒಂದು ಕನೆಕ್ಷನ್, ಒಂದು ಫ್ರೆಂಡ್ಶಿಪ್. ಆ್ಯಂಡ್ ಶಿ ಈಸ್ ಆಲ್ವೇಸ್ ಬಿನ್ ದೇ ಫಾರ್ ಮೀ. ನನ್ನ ಯಾವುದೇ ಸಿನಿಮಾ ನಾನು ಪ್ರೀಮಿಯರ್ಗೆ ಇದಕ್ಕೆ ಕರೆದ್ರೆ ಶಿ ಆಲ್ವೇಸ್ ಮೇಕ್ಸ್ ಟೈಮ್ ಆ್ಯಂಡ್ ಶಿ ಕಮ್ಸ್. ಆ್ಯಂಡ್ ನನ್ನ ಟೀಮ್ ಕೇಳಿದಾಗ ಯು ಸೋ ರೆಡಿಲಿ ಅಗ್ರೀಡ್ ಆ್ಯಂಡ್ ಯುರ್ ಹಿಯರ್ ಆ್ಯಂಡ್ ಯುರ್ ಸಿಟ್ಟಿಂಗ್ ಥ್ರೂ ದ ಹೋಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. And very meaningful for me that I get to share this special moment with you. And ಹರ್ಷಿ, ಅನುಮ ಅಂತ ಕರಿತಾಳೆ ನನ್ನ. ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವ್ರಿಗೆ, ಅವಳ ಮೇಲೆ, ಭೂ ಮೇಲೆ. ಲಿಟಲ್ ಒನ್ ಇಸ್ ಗೋಯಿಂಗ್ ಟು ಕಮ್ ಸೂನ್, ಆದ್ರೂ ಶಿ ಇಸ್ ಕಮ್ ಹಿಯರ್ ಟು ಸಪೋರ್ಟ್ ದ ಟೀಮ್. ಅನ್ಫಾರ್ಚುನೇಟ್ಲಿ ನಾನಿ ಸರ್ಗೆ, ಹರ್ಷಿಗೆ, ನನಗೆ, ವೇಣುಗೆಲ್ಲ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ, ಅದೊಂದೇ ಬೇಜಾರು. ಬಟ್ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಯು ವಿಲ್ ಸಿ ದ ಕ್ಯಾರೆಕ್ಟರ್ಸ್ ಟುಗೆದರ್. ಸೊ ಈ ಒಂದು ಲಾಂಗ್ ಜರ್ನಿಲಿ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳೋದಿದೆ. ಸೊ ಒಟ್ಟಿಗೆ ಹೇಳಬೇಕು ಅಂತಂದರೆ ಇಡೀ ಇಂಡಸ್ಟ್ರೀಲಿ ನಾನು ಕೆಲಸ ಮಾಡಿರೋಂಥ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಎಲ್ಲ ಕಲಾವಿದರು, ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ. ಆ್ಯಂಡ್ 25 ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟೇ, 25 ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ, ಅವ್ರ ಮನಸ್ಸಿನಲ್ಲಿ ಅನು ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ, ಒಂದು ಪ್ರೀತಿ ಇದೆ ಅಂದರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ, ನನ್ನ ತಂದೆ ತಾಯಿಯ ಆಶೀರ್ವಾದ, ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತಹ ಎಷ್ಟೋ ನಟ ನಟಿಯರು ಈ ನಡುವೆ ನಾವು ನೋಡ್ತಾ ಇದ್ದೀವಿ. ಆದರೆ ನಾನು ಬಂದಂಥ ಸಮಯದಲ್ಲಿ ಅದು ನಿಜ ಇರಲಿಲ್ಲ. ಜನ ಗುರ್ತಿಸೋರು, ಪ್ರೀತಿಸೋರು, ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಮುಖ್ಯವಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ
ನನಗೆ ಅನ್ಸಿದ್ದು ನಾನು ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದಾಗ ನಾನು ನೋಡ್ತಾ ಇದ್ದಿದ್ದಂಥ ಒಂದಷ್ಟು ಮುಖಗಳು ಹೆದರ್ಕೋತಾ ಇದ್ದಿದ್ದಂಥ ಒಂದಷ್ಟು, ಯಾಕಂದ್ರೆ ಏನ್ ಪ್ರಶ್ನೆ ಕೇಳ್ತಾರೋ ನಾನೇನ್ ಹೇಳ್ಬೇಕು ಅಂತೆಲ್ಲ. ಇವತ್ತಿಗೆ 25 ವರ್ಷ ಆದ್ಮೇಲೆ ಅವರೆಲ್ಲ ನನ್ನ ವೆಲ್ ವಿಶರ್ಸ್ ಆಗಿದ್ದಾರೆ, ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು, ನನ್ಗೆ ಆಸೆ ಇತ್ತು, ಬಟ್ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ. ಮೆಸೇಜ್ ಮಾಡಿದ್ರು ಎಲ್ಲರೂ, ಬೆಳಗ್ಗೆನೆ ಮೆಸೇಜ್ ಮಾಡಿ, ಬೇಜಾರು ಮಾಡ್ಕೋಬೇಡ ಅನು ಬೇಜಾರು ಮಾಡ್ಕೋಬೇಡ ಕಣೆಮ್ಮ, ಇವತ್ತು ನಮ್ಮ ಮನೇಲಿ ರಿಲೇಟಿವ್ಸ್ ಇದ್ದಾರೆ, ಇವತ್ತು ನಮ್ಮ ಮನೇಲಿ ಈ ಪೂಜೆ ಇದೆ ಅನ್ಕೊಂಡು. ಸೊ ಸರಸ್ವತಿ ಜಾಗೀರ್ದಾರ್ ಅವರು, ಅರುಣ ಅವರು, ತುಂಗರೇಣುಕಾ ಅವರು, ಅಫ್ಕೋರ್ಸ್ ಪಾಪ ತುಂಗರೇಣುಕಾ ಅವರು ಏನು ಪೂಜೆ ಇದೆ ಅಂತ ಅವರು ಶಿ ಎಕ್ಸ್ಕ್ಯೂಸ್ ಹೆಸರ್ ಬರಲ್ಲ. ಇವತ್ತು ಬಂದಿರೋರು ನನಗೋಸ್ಕರ, ರೆಗ್ಯುಲರ್ ಆಗಿ ಗಣೇಶ್ ಸರ್ ಬರಲ್ಲ, ವಾಸು ಸರ್, ಸುಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂ ಹೋಗ್ತಾರೆ, ಬಟ್ ನನಗೋಸ್ಕರ ಅವರೆಲ್ಲ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆಂಕಟೇಶ್, ಸುಧೀನಾ ಸರ್ ಪ್ರಾಬ್ಲಿ ನನ್ನನ್ನು ಚೈಲ್ಡ್ ಆರ್ಟಿಸ್ಟ್ ಅದಾಗಿಂದ ನೋಡಿದಂಥವ್ರು. ಇವತ್ತು ವೆಂಕಟೇಶ್ ನನಗಾಗ್ಲಿ ನನ್ನ ಫ್ಯಾಮ್ಲಿಗಾಗಲಿ ತುಂಬ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲ ರೀತಿನಲ್ಲೂ ಗೈಡ್ ಮಾಡಿ, ನಾನು ಏನೇ ವಿಷಯ ಕೇಳಕ್ ಮಾಡಿದ್ರು ಇಲ್ಲ ಹಿಂಗೆ ಮಾಡೋಣ ಮೇಡಮ್, ಹಂಗೆ ಮಾಡೋಣ ಅಂತ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ. ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಆ್ಯಂಡ್ ಬೇರೆ ಎಲ್ಲ PROಗಳು, ಎಲ್ಲ ಮ್ಯಾನೇಜರ್ಸು, ಟೆಕ್ನಿಷಿಯನ್ಸು ಎಲ್ಲ ಕೆಲಸ ಮಾಡಿರೋರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಸುಬು ಸರ್, ವಾಸು ಸರ್, ಗಣೇಶ್ ಸರ್, ನೀವೆಲ್ಲ ಮೇಲ್ ಬಂದರೆ ಒಂದು ಫೋಟೋ ನಮ್ಮ ತಾಯಿ ಜೊತೆ ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತೊಗೊಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್ ಕಮ್. ಇಲ್ಲ ಪ್ಲೀಸ್ ಕಮ್. ನಾನು ನೆನ್ನೆ ಮಾತಾಡುವಾಗ ಐ ಮೀನ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಸ್ಮೂತಿ ಸರ್ ಬಗ್ಗೆನೂ ನಾಪಿಸ್ಕೊತಾ ಇದ್ದೆ ಸರಸ್ವತಿ ಅವ್ರ ಹತ್ರ ಮಾತಾಡಿದಾಗ. ಸೈಮಲ್ಟೇನಿಯಸ್ಲಿ ಒಂದು ಚಿಕ್ಕ ಸೆಲೆಬ್ರೇಷನ್ ಇದೆ, ಅವ್ರನ್ನು ಕರೆದ್ರಿ ಅಂದ್ಮೇಲೆ ಅದು ಜೊತೆಗೆ ಆಗ್ಬಿಡ್ಲಿ ಅಂತ ಹಂಗೆ ಕಳಿಸ್ತೀವಲ್ಲ. 25 ವರ್ಷ ಕಂಪ್ಲೀಟ್ ಆಗಿದೆ, ತಂದ್ಬಿಡಿ. ವಿಜಯ್ ಸಾರಥಿ ಸರ್, ಆಮೇಲೆ PGS ಅಂಕಲ್, ಆಮೇಲೆ ಸ್ಮೂರ್ತಿ ಸರ್, ಅವ್ರ ಬಗ್ಗೆ ಸರಸ್ವತಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ನಿನ್ನೆ ಇವ್ರನ್ನೆಲ್ಲ ನಾಪಿಸ್ಕೊಂಡು ಫೋನ್ ಮಾಡಿ ಒಬ್ರಿಗೊಬ್ರು ಮಾತಾಡ್ತಿರೋವಾಗ ಅವ್ರನ್ನೆಲ್ಲ ನಾಪಿಸ್ಕೊಂಡೆ. ಒಂದು ಪ್ರಶ್ನೆಗಳಿದೆ, ಕೇಳಿ ಸರ್, ಕೇಳಿ. ಹಾ, ಒಂದ್ ನಿಮಿಷ ಇದು ಸೈಡಿಗೆ ಇರ್ಲಿ. ಫೋಟೋ ಒಂದು ಹಾಕ್ಬಿಡಿ, ಫೋಟೋ ಆಗಿ. ಓಕೆ ವೆಂಕಟೇಶ್ ಬನ್ನಿ ಅಲ್ಲಿದೆ ರಾಘವೇಂದ್ರ ಪ್ಲೀಸ್ ಕಮ್. ಕ್ಯಾಮ್ರಾ ಕೊಟ್ಬಿಟ್ಟು ಬನ್ನಿ ನೀವು. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ, ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಅನು ಮೇಡಮ್ ಒಂದೆರಡು ಪ್ರಶ್ನೆಗಳಿದೆಯಂತೆ. ಅಯ್ಯೋ ಏನ್ ಪ್ರಶ್ನೆ? ಇಲ್ಲ ಅದಾಯ್ತು, ಫೋಟೋಸ್ ಆಯ್ತು ಸರ್. ಹೇಳಿ ಏನ್ ಪ್ರಶ್ನೆ? ಹಾ ಸರಿ, ಹಂಗಾದ್ರೆ ಕ್ಯಾಮ್ರಾ ಹರ್ಷಿ ಮಾಮಗಲ್ಲ ಮಧ್ಯಕ್ಕೆ ಇಟ್ಬಿಡಿ ಸರ್. ಇದು ರೆಡಿ? ಶಿವು ತಿನ್ನಲ್ಲ
ಅಮ್ಮ ತಿನ್ನಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಾ? ಅನುಗುಣ ಕ್ವಶನ್ಸ್ ಕೊಡಿ, ಆಮೇಲೆ ಇದಾದ ತಕ್ಷಣ ಅನು ಮೇಡಮ್ಗೆ ಒಂದೆರಡು ಪ್ರಶ್ನೆಗಳಿದೆ ಮಾಧ್ಯಮದವ್ರದ್ದು. ಅದಾದ ತಕ್ಷಣ ಅಷ್ಟಕ್ಕೆ ಮುಗ್ದಿಲ್ಲ, ಕ್ವಿಕ್ ಆಗಿ ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ ಆನ್ ಸ್ಟೇಜ್ ಇದೆ. ದಯವಿಟ್ಟು ಎಲ್ರು ಸ್ವಲ್ಪ ಪೇಷನ್ಸ್ ಅಲ್ಲಿ ಇರ್ಬೇಕು. ಓಕೆ ಸರಿ, ನಾನು ಇಲ್ಲಿಂದ ಇದು ಮಾಡಿ ತೆಗೆದುಬಿಡಿ. ಅಲ್ಲಿಗೆ ಕೊಟ್ಟು ಇದು ಮಾಡ್ತೀನಿ, ಕೊಟ್ಬಿಡಿ. ರಘು ಸರ್ ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ಫಾರ್ ಎ ಚೇಂಜ್. ಅದು ಅವರಿಗೆ ಸರಿ. ಓಕೆ, ಹಾ, ನೀವು ಕೂತ್ಕೊಳ್ಳಿ, ಒಂದ್ 2 ನಿಮಿಷ ಕೂತ್ಕೊಳ್ಳಿ. ಅವ್ರದ್ದೊಂದು ಕ್ವಶನ್ ಅಂಡ್ ಆನ್ಸರ್. ಒಂಚೂರು ಎಲ್ಲ ಕ್ಯಾಮ್ರಾಗಳಿಗೆ ಅಡ್ಡ ಬರ್ಬೇಡಿ, ಕೂತ್ಕೊಂಡ್ಬಿಡಿ. ಹಲೋ ಸರ್, ಸರ್ ಹಾ ಎಸ್ ಅಕ್ಕ, ನಾ ಹೇಳಿದ ಅವಿನಾಶ್ ಅವರ ಒಂದು ಪ್ರಿಪರೇಷನ್, ಅವ್ರು ಹೇಗೆ ಕಥೆನ್ ಮಾಡ್ಕೊಂಡಿದ್ರು, ಪಾತ್ರಗಳು, ಪ್ರತಿಯೊಂದು ಪಾತ್ರದ ಬಗ್ಗೆನೂ ತುಂಬಾ ಕ್ಲಾರಿಟಿ ಇತ್ತು ಅವರಲ್ಲಿ. ಅದು ತುಂಬಾ ಖುಷಿ ಕೊಡ್ತು. ಅಂಡ್ ಇನ್ನೊಂದು ಖುಷಿ ಕೊಡುವಂತ ವಿಷಯ, ಯಂಗ್ಸ್ಟರ್ಸ್ ಅವ್ರಗಳನ್ನ ನಮ್ಮನ್ನ ಯೋಚನೆ ಮಾಡ್ತಾರೆ ಪಾತ್ರದಲ್ಲಿ ಅನ್ನೋದು ಕೂಡ. ಯಾಕಂದ್ರೆ ಕಲಾವಿದರಿಗೆ ಆಸೆ ಇರುತ್ತೆ, ಈ ತರ ಮಾಡ್ಬೇಕು, ಆ ತರ ಪಾತ್ರ ಮಾಡ್ಬೇಕು, ಈ ತರ ಸಿನಿಮಾ ಮಾಡ್ಬೇಕು ಅಂತ. ಬಟ್ ನಿರ್ದೇಶಕರು ಅವ್ರು ಕಲ್ಪನೆ ಮಾಡ್ಕೋಬೇಕಲ್ಲ ನಮ್ಮನ್ನ. ಸೊ ಅದು ಬಹಳ ಖುಷಿ ಕೊಡುವಂತ ವಿಷಯ. ಹಾಗಾಗಿ ನಾನು ಒಪ್ಕೊಂಡೆ. ಅಂಡ್ ಅವ್ರು ಪ್ರಿಪೇರ್ ಆಗಿದ್ದು ನನ್ಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಸೆಟ್ಗೆ ಹೋದಾಗ ತುಂಬಾನೇ ಸರ್ಪ್ರೈಸ್ ಆಯ್ತು. ಓಕೆ, ಇಷ್ಟು ಕ್ಲಿಯರ್ ಇದೆ. ಯಾಕಂದ್ರೆ ಅವಿನಾಶ್ ವಾಸ್ ವೆರಿ ಕ್ಲಿಯರ್. ಮೇಡಮ್, ಇದು ಡೈಲಾಗು, ಇಷ್ಟೇ ಎಕ್ಸ್ಪ್ರೆಷನ್, ಇಷ್ಟೇ ಇದು, ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಆರಾಮಾಗ್ಬಿಡ್ತು ಕೆಲಸ ಮಾಡಕ್ಕೆ. ಇಟ್ ವಾಸ್ ರಿಯಲಿ ನೈಸ್. ಹೃದಯ ಅಂತ ಹಗ್ಗ, ಆಕ್ಚುಲಿ ನೀವು ಹೇಳೋ ತನಕ ಹ ಇಂದ ಹ ಗೊತ್ತಾಗಿಲ್ಲ ಅಲ್ವಾ. ಅಂಡ್ ಟೋಟ್ಲಿ ಡಿಫ್ರೆಂಟ್ ಜಾನ್ರಸ್. ಒಂದೊಂದ್ಸರಿ ನಮಗ್ ಕಷ್ಟ ಆಗುತ್ತೆ. ಓ, ಇಷ್ಟೆಲ್ಲ ಆಯ್ತಾ, ಇಷ್ಟು ಟೈಮ್ ಆಯ್ತಾ, ಇಷ್ಟೆಲ್ಲ ಆಗಿದ್ಯಾ ನನ್ನ ಜೀವನದಲ್ಲಿ ಅಂತ. 18 ವರ್ಷ ನನಗೆ ಹೃದಯಕ್ಕೆ ನಾನು ಮೇಕಪ್ ಹಚ್ಚಿದಾಗ. 18 ತುಂಬಿತ್ತಮ್ಮ. ಎಸ್, ಜಸ್ಟ್ ಐ ಹ್ಯಾಡ್ ಟರ್ನ್ಡ್ 18. ಸೊ ಅಲ್ಲಿಂದ ಇವತ್ತಿಗೆ
ನವೆಂಬರ್ ಬಂದರೆ 44 ಆಗುತ್ತೆ ನನಗೆ. ಸೊ ಇಷ್ಟು ವರ್ಷ ಆಯ್ತಪ್ಪ ಅಂತ ಅನ್ಸುತ್ತೆ. ನಾಣಿ ಸರ್ ಇಲ್ಲ ಇವಾಗ. ಆ್ಯಕ್ಚುಲಿ ಎಲ್ಲ ಪ್ರೆಸ್ ಮೀಟಲ್ಲೆಲ್ಲ ಹುಡುಗರು ಎಲ್ಲ ಇದ್ದಾಗ ಅವರೆಲ್ಲ ಹೇಳ್ತಾರೆ, ಮೇಡಮ್ 25 ವರ್ಷ ಆಗೋಯ್ತಾ ಮೇಡಮ್, ನನಗಿನ್ನ 24 ವರ್ಷ ಅಂತಲ್ಲ. ಅದೇ ಆಹಾ ಏನೇ ಸರಿ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀವಿ ಮೇಡಮ್, ಅದೊಂದು ರಿಯಾಕ್ಷನು. ಅಯ್ಯೋ ನನಗೂ ಚಿಕ್ಕ ವಯಸ್ಸಿಂದಪ್ಪ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಂತ ನಾನು ಯಾವಾಗಲೂ ರೇಗಿಸ್ತೀನಿ, ಅದು ಯಾವಾಗಲೂ ಹೇಳ್ತಾರೆ. ಬಟ್ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ ನಾಣಿ ಸರ್ ಎಲ್ಲರೂ ಹೇಳ್ತಿರ್ಬೇಕ, ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅಂದ್ಬಿಟ್ಟು ಅಮ್ಮಂಗೆ ಇವತ್ತು ಏನು ಹೇಳಿದ್ರು ಅದನ್ನ ಅವತ್ತು ಹೇಳಿದ್ರು ನನ್ನ ಹತ್ರ. ನಿಮ್ಮ ಮನೆಗೆ ಬಂದಿದ್ದೆ ತಬಲಾ ನುಡ್ಸೋಕ್ಕೆ, ಅಮ್ಮ ಯಾವುದೋ ಕಿರ್ಲೋಸ್ಕರಲ್ಲಿ ಯಾವುದೋ ಡ್ರಾಮಾ ಮಾಡ್ತಿದ್ರು ಹಾಗೆ ಅಂತ. ಆವಾಗ ನೀವು ಇಷ್ಟಿರ್ಬೋದೇನೋ ಅಂತ. ಅಯ್ಯೋ ಥ್ಯಾಂಕ್ ಯು ನಾಣಿ ಸರ್, ಖುಷಿ ಆಯಿತು ಅಂತ ಅವ್ರಿಗೆ ರೇಗಿಸಿದುಂಟು ನಾನು. ಬಟ್ ಎನಿವೇ ಐ ಜಸ್ಟ್ ಹೌದು ಅದು ಕೂಡ ಹೊಸ ನಿರ್ದೇಶಕರು. ಅವ್ರನ್ನಂತೂ ನಾನು ಶಾಕ್ ಆಗಿ ಕೇಳ್ಬಿಟ್ಟೆ, ಏನಪ್ಪ ಈ ಥರ ಸಿನಿಮಾ ನೀವು ನನ್ನನ್ನು ಯೋಚನೆ ಮಾಡಿದ್ದೀರಾ ಈ ಥರ ಪಾತ್ರದಲ್ಲಿ ಅಂತ. ಮೆಲೋಡಿ ಡ್ರಾಮಾ ಅನ್ನೋ ಸಿನಿಮಾಲಿ ಎಸ್ ಗೊತ್ತಿಲ್ಲ, ನಾನು ಇಷ್ಟು ವರ್ಷಗಳಲ್ಲಿ ಏನು ಅವಕಾಶಗಳು ಬಂತು, ಏನು ಪಾತ್ರಗಳು ನನಗೆ ಸಿಕ್ತು, ಅದರಲ್ಲಿ ಉತ್ತಮ ಅನ್ಸಿದ್ದನ್ನ ಆಯ್ಕೆ ಮಾಡಿಕೊಂಡು ಅಮ್ಮ ಇವತ್ತಿಗೂ ಶಿ ಹೆಲ್ಪ್ಸ್ ಮೀ. ಅವ್ರಿಗೆ ಕಥೆಗಳು ಹೇಳ್ತೀನಿ, ಈ ಥರ ರೋಲು ಇವ್ರ ಜೊತೆ ಅವ್ರ ಜೊತೆ ಅಂತೆಲ್ಲ. ಸೊ ಮುಂಚೆಯಿಂದನೂ ನನಗೆ ಬಂದಂಥ ಅವಕಾಶಗಳಲ್ಲಿ ಯಾವ್ದು ಉತ್ತಮ ಅನ್ನಿಸ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ಆ ಸಿನಿಮಾಗಳು ಮಾಡಿದೆ. ಈಗ ಹೊಸಬ್ರು ಇವನ್ನೆಲ್ಲ ಈ ಥರ ಹೊಸ ಹೊಸ ಥಿಂಗ್ಸ್ ನನ್ನ ಹತ್ರ ತೊಗೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ. ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಗೆಟಪ್ಪಲ್ಲಿ ನಾನು ಕಾಣ್ಬೋದು ಅಂತ. ಅದನ್ನ ನನಸು ಮಾಡಿದ್ದಾರೆ ಅವಿನಾಶ್. ಇನ್ನು ಮುಂದಕ್ಕೆ ಮುಂಚೆಯಿಂದ ಏನು ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ, ಕಲಾವಿದೆಯಾಗಿ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ನಿಮ್ಮೆಲ್ಲರ ಹತ್ರ ಶಬಾಷ್ ಅನ್ನಿಸ್ಕೋಬೇಕು ಅನ್ನೋ ಆಸೆ, ಅದು ಹಾಗೆ ಮುಂದುವರಿಯುತ್ತೆ. ಎಷ್ಟೊಂದು ಸರಿ ಸಿನಿಮಾ ಗೆಲ್ಲದೆ ಹೋದ್ರು ನೀವೆಲ್ಲರೂ ಅಟ್ಲೀಸ್ಟ್ ನಾನು ಮಾಡಿರೋ ಪಾತ್ರಕ್ಕೆ ಶಬಾಷ್ ಅಂದಿದ್ದೀರಾ. ಸೊ ಅದು ಆಗಿದ್ದುಂಟು. ಬಟ್ ಸ್ಟಿಲ್ ಐ ರಿಯಲಿ ವಿಶ್ ನಮ್ಮ ಹಗ್ಗ ಸಿನಿಮಾ ಇಡೀ ಸಿನಿಮಾ ಶಬಾಷ್ ಅನ್ನಿಸ್ಕೊಳತ್ತೆ ಅಂತ ನಾನು ಆಶಿಸ್ತೀನಿ. ಎಸ್ ಹೌದು. ಸಾರಿ, ನನಗೆ ಸದಾ ಐ ಥಿಂಕ್ ಕನ್ನಡಿಗರು ನನಗೆ ತೋರಿಸುವಂಥ ಪ್ರೀತಿ, ನಮ್ಮನೆ ಹುಡುಗಿ, ಅಯ್ಯೋ ನಮ್ಮ ಅನೂಪ ಅಂತಾರಲ್ಲ, ಅದು ನಾನು ಅಚೀವ್ ಮಾಡಿರೋ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಯಾವಾಗ ಅದು ನನಗೆ ರಿಯಲೈಸ್ ಆಯಿತು ಅಂದರೆ, ಕೋವಿಡ್ ಸಮಯದಲ್ಲಿ ಮಾಸ್ಕ್ ಹಾಕೊಂಡು ಹೋಗೋವಾಗ್ಲೂ ಬರೀ ಕಣ್ಣಿಂದ ಗುರ್ತು ಹಿಡಿದು ಎಲ್ಲಿ ಮಾಸ್ಕ್ ತೆಗೀರಿ ಅನ್ನೋ ತಾನೇ ನೀವು ಅನ್ನೋರಲ್ಲ, ಅದು ನಾನು ಗಳಿಸಿದ್ದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನ್ನ ಪ್ರಕಾರ, ಕನ್ನಡಿಗರ ಪ್ರೀತಿ. ರಘು ಸರ್ ಕ್ವೆಶ್ಚನ್, 25 years ಅಲ್ಲಿ ನೀವು ಮಾಡಿರುವಂತ ಸಿನಿಮಾಗಳಲ್ಲಿ ಫೇವರೇಟ್ ಸಿನಿಮಾ ಯಾವುದು? ಅದೇ ನೀವು ಪ್ರೆಸ್ನವ್ರ ಜೊತೆ ಅವ್ರ ಜೊತೆ ಯಾವಾಗ ಸೇರ್ಕೊಂಡ್ರಿ ಅಂತ. ಅವ್ರು ಇವತ್ತು ಬೇರೆ ಝೋನ್ ಅಲ್ಲಿ ಇದ್ದಾರೆ, ಇಲ್ಲಿ ನಿರ್ದೇಶಕರು ಹಗ್ಗ 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 ಅಂತ ಕಿರಿಸ್ತಾ ಇದ್ದಾರೆ. ಫೇವ್ರೆಟ್ ಸಿನಿಮಾ actually Avi, very sorry Avi, but favorite cinema will always be Hridaya Hridaya. But next is favorite ಅಂದ್ರೆ ಅವಿದು ಹಗ್ಗ, ಬಿಕಾಸ್ ನಾಡಿದ್ದು ರಿಲೀಸ್ ಆಗ್ತಿದೆ ಅಂತ. ಎಸ್ ನಾನು ಆಕ್ಚುಲಿ ತಪ್ಪಾಗುತ್ತೋ ಏನೋ ಹೇಳಿದ್ರೆ ಗೊತ್ತಿಲ್ಲ ನನಗೆ, ಬಟ್ ನನಗೆ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ ಹೆಣ್ಣು ಮಕ್ಕಳು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರೋದು. ನಿರ್ದೇಶಕಿಯರು ಬಹಳ ಕಡಿಮೆ, 4-5 ಜನ ಅಷ್ಟೇ. ಅದರಲ್ಲಿ ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಕವಿತಾ ಲಂಕೇಶ್ ಅವ್ರ ಜೊತೆ ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಗೆದ್ವಿ ಪ್ರೀತಿ ಪ್ರೇಮ ಪ್ರಣಯಾಗೆ. ಸಾರಾ ವಜ್ರ ಅನ್ನೋ ಒಂದು ಸಿನಿಮಾ ಇತ್ತೀಚೆಗೆ ಶ್ವೇತಾ ಶೆಟ್ಟಿ ಅವ್ರ ಜೊತೆ, ಆ ಸಿನಿಮಾ ನೋಡೋಕ್ಕೂ ಬಂದಿದ್ರು ಪ್ರಿಯಾಂಕಾ ಅವರು. ಶಿ ಕೇಮ್, ವಾಚ್ ದ ಫಿಲ್ಮ್ ಆ್ಯಂಡ್ ಶಿ ಎನ್ಕರೇಜ್ ಮೀ ಆ್ಯಂಡ್ ವೆಂಟ್. ಸೊ ಆ ರೀತಿ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿರುವಂಥ ವಿಷಯ. ಇನ್ನೂ ಜಾಸ್ತಿ ಹೆಣ್ಮಕ್ಳು ಟೆಕ್ನಿಕಲ್ ಸೈಡಲ್ಲಿ ಬರಬೇಕು ನಮ್ಮ ಇಂಡಸ್ಟ್ರಿಗೆ ಅನ್ನೋದು ನನ್ನ ಆಸೆ. ಹೌದು. ನನ್ನ ಕಥೆ ಚೆನ್ನಾಗಿದ್ರೆ, ಒಂದು ಪಾತ್ರ ಚೆನ್ನಾಗಿದ್ರೆ ಐ ವಿಲ್ ಡೂ ಇಟ್. ನನ್ಗೆ ಯಾವುದೇ ಸಿನಿಮಾ ಇರ್ಬೋದು, ಒಂದು ಸೀನ್ ಇರ್ಬೋದು, ಒಂದು ಹಾಡು ಇರ್ಬೋದು, ಅಥವಾ ಇಡೀ ಚಿತ್ರದಲ್ಲಿ ಪಾತ್ರ ಇರ್ಬೋದು, ಆ ಪಾತ್ರನ ನಾನು ಮಾಡಿ ಅದರ ಕೆಲಸ ಮಾಡಿ ಅದರಲ್ಲಿ ನಿಮ್ಮೆಲ್ಲರಿಗೂ ಮೊದಲು ನೀವೆಲ್ಲರೂ ಶಬಾಷ್ ಅನ್ನೋದು.
ಪ್ರೆಸ್ನವ್ರು ನೋಡಿ ಅದಕ್ಕೊಂದು ಅವಾಗಿರೋದು. ಇವಾಗ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ತುಂಬ ಬೆಳೆದ್ಬಿಟ್ಟಿದೆ. ಅಮ್ಮ ವೆಯ್ಟ್ ಮಾಡೋರು, ಪೇಪರ್ ತೆಗೆದು ಎಲ್ಲ ಸರ್ ಎಲ್ಲ ಬರ್ದಿರೋ ರಿವ್ಯೂಸ್ ಓದಿ ನನಗೆ ಹೇಳಕ್ಕೆ, ನೋಡು ಹಿಂಗೆ ಹೇಳಿದ್ದಾರೆ, ಹಿಂಗೆ ಬರ್ದಿದ್ದಾರೆ ಅಂತ, ಈ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತಲ್ಲ. ಸೊ ನೀವೆಲ್ಲ ಶಬಾಷ್ ಅಂತೀರಾ ಅಂತ ನನಗೆ ಅನ್ಸಿದ್ರೆ ಖಂಡಿತ ಆ ಪಾತ್ರ ಮಾಡ್ತೀನಿ. ಆ ಟೀಮ್ ಚೆನ್ನಾಗಿರ್ಬೇಕು, ಟ್ಯಾಲೆಂಟ್ ಇರಬೇಕು. ಅಂದ್ರೆ ಇವತ್ತಿಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ಅದು ಜನರಿಗೆ ಮುಟ್ಟಬೇಕು, ಅದರಿಂದ ಒಂದು ಯಶಸ್ಸು ಸಿಗ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ರಾಜ್ ಅಂತವರು ಬಹಳ ಆಸೆ ಪಟ್ಟು ಕಷ್ಟಪಟ್ಟು ಅವರು ಹೇಳ್ತಾ ಇದ್ರು ಅವತ್ತು, ಸರ್ ನಾನು ಕಷ್ಟಪಟ್ಟು ಗಳಿಸಿರೋ ದುಡ್ಡು ನಾನು ಇಲ್ಲಿ ತಂದು ಸಿನಿಮಾ ಮಾಡಿದ್ದೀನಿ ಅಂತ, ವಿಚ್ ಇಸ್ ಸೋ ಟ್ರೂ. ನನ್ನ ಆಸೆ ಏನು ಅಂತಂದ್ರೆ ಫಸ್ಟು ಅವ್ರು ಹಾಕೋ ಹಣಕ್ಕೆ ನ್ಯಾಯ ಆಗಬೇಕು. ಅಂದರೆ ಒಂದು ಒಳ್ಳೆ ಕತೆ ಹೇಳಬೇಕು, ಒಂದು ಒಳ್ಳೆ ಸಿನಿಮಾ ಬರಬೇಕು. ಆ ಒಳ್ಳೆ ಸಿನಿಮಾ ಜನರನ್ನು ಮುಟ್ಟಬೇಕು. ಜನರನ್ನು ಮುಟ್ಟಿ ಆ ಸಿನಿಮಾ ಜನ ಥಿಯೇಟ್ರಿಗೆ ಬಂದು ನೋಡಿ ರಾಜ್ ಮತ್ತೆ ಇನ್ನ 3 ಸಿನಿಮಾ ಮಾಡಿದ್ರೆ ಎಷ್ಟು ಜನಕ್ಕೆ ಕೆಲಸ ಆಗತ್ತೆ, ಕನ್ನಡ ಚಿತ್ರರಂಗಕ್ಕೊಂದು ದಾರಿ ಮಾಡಿಕೊಟ್ಟಂಗಾಗತ್ತೆ. ಆ ಥರ ನನ್ನ ಆಸೆ. ಸೊ ದ ಇಂಡಸ್ಟ್ರಿ ಶುಡ್ ಗ್ರೋ, ಎಲ್ಲರೂ ಬೆಳಿಬೇಕು. ಇವಾಗ ನಾನು ಮೀಡಿಯಾದವ್ರಿಗೂ ಎಲ್ಲರೂ, ಆಲ್ ಆಫ್ ಅಸ್ ಆರ್ ಒನ್ ಫ್ಯಾಮಿಲಿ ಅಲ್ವಾ. ಸಿನಿಮಾ ಅಂದ ತಕ್ಷಣ ಎಲ್ಲ ಡಿಪಾರ್ಟ್ಮೆಂಟ್ಸು ಒಟ್ಟಿಗೆ ಬರುತ್ತೆ. ಟೆಕ್ನಿಷಿಯನ್ಸು, ಆರ್ಟಿಸ್ಟ್, ಬರೀ ಮುಖ ಕಾಣೋದು ಕಲಾವಿದರ್ದಿರ್ಬೋದು, ಆದರೆ ಅದ್ರ ಹಿಂದೆ ಎಷ್ಟು ಜನ ಇದ್ದಾರೆ, ಎಷ್ಟು ಟೆಕ್ನಿಷಿಯನ್ಸ್ ಇದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಆಗುತ್ತೆ. ಸೊ ಒಳ್ಳೆ ಸಿನಿಮಾಗಳು, ಅದ್ರ ಜೊತೆಗೆ ನಮ್ಮ ಕನ್ನಡದವರು ಬಂದು ನಮ್ಮ ಸಿನಿಮಾ ನೋಡಿ ಎಂತ ಒಳ್ಳೆ ಕನ್ನಡ ಸಿನಿಮಾ ಬಾ ಅಂದಾಗ ಎಲ್ಲರೂ ಗೆದ್ವಿ ಅಂತ ನನ್ನ ಭಾವನೆ. ಅಲ್ವಾ? ಇವತ್ತು ಅದೇ ಹೇಳ್ತೀನಿ ಶಿವಣ್ಣ ಅವತ್ತು ನ್ಯೂ ಕಮರ್ ಜೊತೆ ಮಾಡಲ್ಲ, ನನ್ನ 52ನೇ ಸಿನಿಮಾ, ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಯಾರು ಬೇಕು ಅಂದಿದ್ರೆ ಪ್ರಾಬ್ಲಿ ಅನು ಪ್ರಭಾಕರ್ ಆಗಿ ಪಾರ್ವತಮ್ಮನನ್ನ ಇಂಟ್ರೊಡ್ಯೂಸ್ ಮಾಡೋ ಒಂದು ಅವಕಾಶನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡಬೇಕು ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಮುಂಚೆಯಿಂದ ಮಾಡ್ಕೊಂಬಂದಿನಿ, ಅದಕ್ಕೆ ಗಣೇಶ್ ಸರ್, ಸುಬ್ಬು ಸರ್ ಎಲ್ಲ ಹೇಳ್ತಾರೆ ಅನ್ಸುತ್ತೆ. ಮುಂಚೆಯಿಂದ ನಾನು ಹೊಸ ಹೀರೋಗಳು ಫಸ್ಟ್ ಟೈಮ್ ಇವ್ರ ಜೊತೆ ಮಾಡ್ತಾ ಇದ್ದೀರಾ, ಇವ್ರು ಯಾರು, ಇವ್ರ ಪರಿಚಯನೇ ಇಲ್ವಲ್ಲ, ಇವ್ರ ಜೊತೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಿದ್ದಾರೆ, ವರ್ಕಿಂಗ್ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಇವತ್ತಿಗೂ ಅದೇ ಕಂಟಿನ್ಯೂ ಆಗುತ್ತೆ. ಇವತ್ತು ಖುಷಿ ಆಗುತ್ತೆ ಅಷ್ಟೇ. ಅವಿನಾಶ್ ಎಲ್ಲ ದೇ ಥಿಂಕ್ ಆಫ್ ಮೀ ಅಂತ ಖುಷಿ ಆಗುತ್ತೆ. ಹಾ, ಖಂಡಿತ. ನಾ ಹೇಳಿದ್ನಲ್ಲ, ನನ್ನ ತಂದೆ ತಾಯಿ ಸಮಾನ ಅವರಿಬ್ರು. ಅನ್ನಪೂರ್ಣ ಆಗಿ ಇವ್ರು ಜನ್ಮ ಕೊಟ್ಟಿದ್ದು, ಅನು ಪ್ರಭಾಕರ್ ಅವ್ರು ಜನ್ಮ ಕೊಟ್ಟಿದ್ದು. ಅನುಶ್ರೀ ಅಂತ ಹೆಸರಿಡ್ತೀನಿ ಅಂದಿದ್ರು ಅಮ್ಮ. ಮಾಲಾಶ್ರೀ ಆಯ್ತು, ನೆಕ್ಸ್ಟ್ ನಿಂಗೆ ಅನುಶ್ರೀ ಅಂತ ಹೇಳ್ದೆ. ಅಮ್ಮ ಪ್ಲೀಸ್ ಅಮ್ಮ, ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲರೂ ಪರಿಚಯ, ನಾನು ಅನು ಪ್ರಭಾಕರ್ ಅಂತ ಇಟ್ಕೊಂಡು. ಹೌದಾ, ಅನು ಪ್ರಭಾಕರ್ ಅಂತಾನೆ ಬೇಕಾ ನಿಂಗೆ ಅಂತಂದ್ರು. ಪ್ಲೀಸ್ ಹೌದು ಅಂದೆ. ಟೈಟಲ್ ಮಾಡ್ಸೋವಾಗ್ಲೂ ಫೋನ್ ಮಾಡಿದ್ರು, ಏನು ಗಾಯತ್ರಿ ಅದು ಅನು ಪ್ರಭಾಕರ್ ಅಂತಾನೆ ಹಾಕ್ಸ್ಲಾ, ಹೊಸ ಪರಿಚಯ ಅಂತ ಪ್ಲೀಸ್ ಅಂತ ಕೇಳ್ಕೊಂಡಿದ್ದು. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನಾನಿವತ್ತು ಏನೇ ಆಗಿದ್ರು ಅನು ಪ್ರಭಾಕರ್ ಆಗಿ ನಾನು ಏನೋ ಮಾಡಬೇಕು ಜೀವನದಲ್ಲಿ, ಇನ್ನೇನೋ ಓದಬೇಕು, ಏನೇನೋ, ಬಟ್ ಜೀವನದ ಒಂದು ಡೆಸ್ಟಿನಿ ಇನ್ನೆಲ್ಲೋ ಕರ್ಕೊಂಡ್ಬಂತು. ಅದಕ್ಕೆ ಅಮ್ಮ ಪಾರ್ವತಮ್ಮ ಅವರು, ಅಪ್ಪಾಜಿ ಅವರೇ ಕಾರಣ. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಕವರ್ ಮಾಡಿದ್ವಿ. ಹರ್ಷಿಕಾ ಅವ್ರನ್ನ ನಾನು ಮಾತಾಡ್ಸಿಲ್ಲ, ಕೊನೆಯದಾಗಿ ಉಳಿಸ್ಕೊಂಡಿದ್ದೆ. ಅದಕ್ಕೆ ಕಾರಣ ಇದೆ. ಸಿನಿಮಾ ಬಗ್ಗೆ ಮಾತಾಡೋದಕ್ಕೂ ಮುಂಚೆನೆ ಇಡೀ ತಂಡದವರು, ನಾನು ಹೇಳ್ತಾ ಇದ್ದೆ ಸಿನಿಮಾ ರಂಗ ಒಂದು ಕುಟುಂಬ ಅಂದ್ರೆ, ಹರ್ಷಿಕಾ ಅವ್ರ ಜರ್ನಿ ಕೂಡ ಅವತ್ತು ನಿರೂಪಕಿಯಾಗಿ ನಾನು ನಿಮ್ಮ ಮನೆ ಮಗಳು ಅಂತ ನೀವು ಹೇಳ್ತಾ ಇದ್ದಿದ್ದು. ಹಾ, 1 ನಿಮಿಷ ಸರ್, ಅವ್ರ ಸಿನಿಮಾ ಬಗ್ಗೆ ಮಾತಾಡ್ಬಿಡ್ಲಿ. ಥ್ಯಾಂಕ್ ಯು ಮ್ಯಾಮ್. You can stand ಅಲ್ಲ, ಕುತ್ಕೊಳ್ಬೋದು, ನೋ ಪ್ರಾಬ್ಲಮ್. ನಾನು ಆಕ್ಟಿವ್ ಆಗಿದ್ದಷ್ಟು ಪಾಪ ಆಕ್ಟಿವ್ ಆಗಿ ಆಚೆ ಬರುತ್ತೆ. ಸೊ ನೋ ಪ್ರಾಬ್ಲಮ್. ನಾನು ಹೇಳ್ತಾ ಇದ್ದೆ ನಿರೂಪಕಿಯಾಗಿ ನಾನು ನಿಮ್ಮ ಮನೆ ಮಗಳು ಅಂತ ಶುರು ಮಾಡ್ತಿದ್ರಿ ಮಾತು, ಅದಾದ್ಮೇಲೆ ನಾಯಕ ನಟಿಯಾಗಿ ಇಷ್ಟು ವರ್ಷದ ಜರ್ನಿ, ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಹತ್ತಿರವಾಗಿದ್ದೀರಾ. ಅಂದ್ರೆ ನೀವು ಕೂಡ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡು ಇವತ್ತಿಗೂ ಕೂಡ ಈ ಸ್ಥಿತಿಲೂ ಈ ಸಿನಿಮಾ ಪ್ರಮೋಷನ್ಗೆ ಬರಬೇಕು ಅನ್ನೋ ಒಂದು ಸಿನಿಮಾ ಬಗೆಗಿನ ಪ್ರೀತಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೊಂದು ಧನ್ಯವಾದಗಳನ್ನ ತಿಳಿಸ್ತಾ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ಹೇಳಿ. ಅಲ್ವಾ? ಎಲ್ಲರಿಗೂ ನಮಸ್ಕಾರ.
ಮೊದಲನೇದಾಗಿ ನನಗೆ ಈ 25 ವರ್ಷದ ಸ್ಟೋರಿ ಗೊತ್ತಿರ್ಲಿಲ್ಲ. ಇವರೇ 25 ವರ್ಷದ ತರ ಕಾಡ್ತಾರೆ. ಇವ್ರು 25 ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಹೆಂಗ್ ನಂಬೋದು ನಿಜವಾಗ್ಲು. ಅಂಡ್ ಸೀರಿಯಸ್ಲಿ ಕಂಗ್ರ್ಯಾಚುಲೇಷನ್ಸ್ ಅನು ಮ್ಯಾಮ್, ಸೋ ಹ್ಯಾಪಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇವಾಗ ಅದೇ ನಾನು ಪ್ರಿಯಾ ಮ್ಯಾಮ್ನು ಕೇಳ್ತಾ ಇದ್ದೆ, ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂತ. ಶಿ ವಾಸ್ 16 ಅಂತ. ಸೊ ಇಲ್ಲಿ ಹೆಂಗಾಗಿದೆ ಅಂದ್ರೆ, ನಾನು ಬಂದಾಗ ಎಲ್ಲರಿಗೂ ಗೊತ್ತು, ಸುಬಣ್ಣ, ಗಣೇಶ್ ಸರ್ ಎಲ್ಲರೂ ಇಲ್ಲಿದ್ದಾರೆ, ವಾಸು ಸರ್ ಎಲ್ಲ 15 ಇಯರ್ಸ್, 16 ಇಯರ್ಸ್, 18 ಇಯರ್ಸ್, ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುರು ಮಾಡಿಕೊಂಡು ಕರಿಯರು ಏನೋ ಒಂದು ಹೆಸರು ಮಾಡಿಕೊಂಡು ಎಲ್ಲರ ಮನ್ಸಿಗೆ ಹತ್ರ ಹಾಕೊಂಡು, ಅಮ್ಮ ಎಷ್ಟು ವರ್ಷಕ್ಕೆ ಲಾಂಚ್ ಆದ್ರು ಅಂತ. ಇನ್ನೂ ಮುಂಚೆನೆ ಆಗಿರ್ಬೇಕು. 8 ವರ್ಷ. ಹಂಗೋದ್ರೆ ಇವನ್ ಯು ಆಸ್ ಅ ಚೈಲ್ಡ್ ಆಕ್ಟ್ರೆಸ್ ಇನ್ನೂ ಬೇಗ ಅಲ್ವಾ ಅಲ್ವಾ, ರೈಟ್? ಸೊ ಖುಷಿ ಆಗುತ್ತೆ. ಏನಂದ್ರೆ ಒಂದು ಹೆಣ್ಣು ಮಗು ಆಗಿ ಒಂದು ಇಂಡಸ್ಟ್ರಿಗೆ ಬಂದು ನಾವು ಇಷ್ಟು ಪ್ರೀತಿ ಗಳಿಸೋದು, ಅಂಡ್ ಈ ತರ ಒಂದು ಮೈಲ್ ಸ್ಟೋನ್ ಗಳಿಸೋದಿದೆಯಲ್ಲ. ಈಗ ಹನುಮ ಗಳಿಸಿರೋ ಹಾಗೆ 25 ಇಯರ್ಸ್. ಈಗ ಪ್ರಿಯಾ ಮ್ಯಾಮ್ ಅದೇ ಹೇಳ್ತಾರೆ, ಅವ್ರು 24 ಆಯ್ತು, ಇನ್ನೊಂದು ವರ್ಷ ಆದ್ರೆ ಅವ್ರದ್ದು 25 ಇಯರ್ಸ್ ಆಗುತ್ತೆ. 2002. ಸೊ ಅವರು ಅದೇ ಹೇಳ್ತಾ ಇದ್ರು. ಸೊ ಖುಷಿ ಆಗುತ್ತೆ, ಯಾಕಂದ್ರೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವ್ರ ತರ ಆಗ್ಬೇಕು, ಇವರ ಒಂದು ಟೈಟಾನಿಕ್ ಹೀರೋಯಿನ್ ಅಂತ ಬಂದಾಗ ಲೈಕ್ ವಿ ಯೂಸ್ ಟು ಚೆರಿಶ್ ಲೈಕ್ ಟೈಟಾನಿಕ್ ಹೀರೋಯಿನ್ ಅನುಪ್ರಭಾಕರ್ ಅವರು ಅಂತ ಹೇಳ್ಕೊಂಡು. ಹಾಗೆ ಅವರ ಒಂದು ಈ ಒಂದು ಮೈಲ್ ಸ್ಟೋನ್ ಅಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬಾ ತುಂಬಾ ಖುಷಿ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಐ ಲವ್ ಯು. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಹಗ್ಗ ಸಿನಿಮಾ ಮೊದಲನೇದಾಗಿ ಚೀಫ್ ಗೆಸ್ಟಿಗೆ ಥ್ಯಾಂಕ್ಸ್ ಹೇಳ್ಬೇಡ. ರಘುವರೇ ಥ್ಯಾಂಕ್ ಯು, ನಿಮ್ಮ ಹೆಂಡತಿನ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಹಾಗೆ ಸೈಡಲ್ಲಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಪತ್ರಕರ್ತರ ಎಲ್ಲ ಮಾಡ್ತಿದ್ದಾರೆ, ಅವರು ಫೋಟೋ ತೆಗಿತಾ ಇದ್ದಾರೆ, ಕ್ವೆಶನ್ ಕೇಳ್ತಾ ಇದ್ದಾರೆ ಹೆಂಡತಿನ. ಸೊ ಅಮ್ಮ ನಿಮ್ಗೂ ಥ್ಯಾಂಕ್ ಯು. ಅಂಡ್ ಪ್ರಿಯಾ ಮ್ಯಾಮ್ ಆಲ್ವೇಸ್ ಗಾರ್ಜಿಯಸ್. ಅದು ಹೆಂಗೆ ಅಂದ್ರೆ, ಪ್ರಿಯಾ ಮ್ಯಾಮ್ ಬಂದ್ಬಿಟ್ರೆ ಅದೊಂಥರ ಈ ಗ್ಲಾಮರ್ ಕೋಶಂಟ್ ಬೇರೆ ಬೇಕಾಗೇ ಇಲ್ಲ. ಬಂದ್ ನಿಂತ್ಕೊಬಿಟ್ರೆ ಬಳ 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 ಅಂತ ಹೊಳಿತಾ ಇರ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್, ಆಲ್ವೇಸ್ ಲವ್ ಯು ಟು, ಲವ್ ಯು ಆಲ್ ದ ಟೈಮ್. ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ. ಪತ್ರಕರ್ತೆಯಾಗಿ ಒಂದಷ್ಟು ಏನ್ ಹೇಳೋದು, ಹಾವಳಿ ಕೊಡ್ತೀನಿ. ಈಗ ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ರಲ್ಲ ನಮ್ಮ ಡೈರೆಕ್ಟ್ರಿಗೆ, ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ, ಹಳ್ಳಿ ಜನಕ್ಕೆ ತುಂಬಾ ಹಿಂಸೆ ಮಾಡ್ತಾ ಇರ್ತೀನಿ. ಏನ್ ನಿಮ್ ಹಳ್ಳಿ ಕತೆ, ಇಲ್ಲಿ ಏನ್ ಆಗ್ತಾ ಇದೆ, ಇಲ್ಲಿ ಯಾಕೆ ಈ ತರ ನಡೀತಾ ಇದೆ, ಇಲ್ಲಿ ಯಾಕೆ ಈ ತರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ. ಅಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ. ಸೊ ಅನು ಮ್ಯಾಮ್ ಹೇಳ್ದಂಗೆ ಅವಿನಾಶ್ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು, ತುಂಬಾ ಪ್ರಿಪೇರ್ ಆಗಿದ್ರು. ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್. ಅಂದ್ರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬೆಬೆ ಆಗ್ಬಿಡ್ತಾರೆ, ಏನ್ ಹೇಳೋದು, ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗ್ ಹೇಳೋದು ಅಂತ ಗೊತ್ತಿರಲ್ಲ. ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್, ನಿಮ್ ಪಾತ್ರ ಹೀಗೆ, ನೀವ್ ಈ ತರ ಇರ್ತೀರಾ, ತುಂಬಾ ಇನ್ಕ್ವಿಸಿಟಿವ್ ಆಗಿರ್ತೀರಾ, ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆ ತರದ್ದು ಅಂತ. ಸೊ ಅಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳ್ಬೇಕು, ಹೊಸಬ್ರು ಆದ್ರೆ he has been such a wonderful person. ನಾವು ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮ್ಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸ್ಕೆಡ್ಯೂಲ್ ಆಗುತ್ತೆ, ಒಂದು ಸ್ಕೆಡ್ಯೂಲ್ಗೆ ಒಂದು ಪೇಮೆಂಟ್ ಕೊಡ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗೋಕೆ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಡೇಟ್ಸ್ ನಮಗೆ ಕೊಟ್ಟಿರ್ತಾರೆ. ಅವಿನಾಶ್ ಅವ್ರು ಫೋನ್ ಮಾಡಿ, ಮೇಡಮ್ ರೆಡಿ ಇರಿ, 10ನೇ ತಾರೀಕಿಂದ ಶೂಟಿಂಗ್ ಅಂದ್ರೆ 5ನೇ ತಾರೀಕಿಗೆ ರಾಜ್ ಅವ್ರು ಪೇಮೆಂಟ್ ಹಾಕ್ಬಿಟ್ಟಿರ್ತಾ ಇದ್ರು. ಹಿ ಯೂಸ್ ಟು ಬಿ ಸೋ ಅಮೇಸಿಂಗ್. ನಾವು ಅದೇ ಯೋಜನೆ ಕೇಳೇ ಇಲ್ವಲ್ಲ ರಾಜ್, ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡ್ಕೊಡ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ, ಪೇಮೆಂಟ್ಸ್ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ. ಸೊ ಇಂಥ ನಿರ್ಮಾಪಕರನ್ನ ನಾವು ಕಳ್ಕೋಬಾರ್ದು ಅಂತ ನನಗನ್ಸುತ್ತೆ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಹಗ್ಗ ನಮ್ಮ ಸಿನಿಮಾನ
ಗೆಲ್ಸಿ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಂತೀನಿ. ತುಂಬಾ ಕಡಿಮೆ ಪ್ರೊಡ್ಯೂಸರ್ಸ್ ಈ ತರ ಹೆಂಗಾಗುತ್ತೆ ಅಂದ್ರೆ ಪೋರ್ಷನ್ ಎಲ್ಲ ಮುಗ್ದು ಡಬ್ಬಿಂಗ್ ಮುಗ್ದು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಬಟ್ ನಿಜವಾಗ್ಲೂ ಈ ತರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದ್ರೆ ಹನುಮ ಹೇಳ್ದಂಗೆ ಇನ್ನಷ್ಟು ಸಂಸಾರಗಳು ಅವರು ಬದುಕೊಂತಾರೆ, ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ತರ ಪ್ರೊಡ್ಯೂಸರ್ಸ್ ಮುಂದೆ ಬಂದ್ರೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲಿರ್ಲಿ. ಅಂಡ್ ವೇಣು ಅವರು ಹೊಸ ನಟ, ಸ್ವಲ್ಪ ಹೆದರ್ಕೊಳ್ತಾರೆ, ಸ್ಟೇಜ್ ಫಿಯರ್ ಇದೆ. ಬಟ್ ನಿಮ್ಮ ಸಾಂಗ್ ನೋಡಿದಿರಾ ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗನ್ಸ್ತು? ಹಾವಳಿ ಹಾಡು ನೋಡಿದ್ರ? ಪ್ಲೇ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಎಸ್. ಸೊ ಸೋನು ನಿಗಮ್ ಅವರು, ಥ್ಯಾಂಕ್ ಯು. ಸೊ ಸೋನು ನಿಗಮ್ ಅವ್ರು ಹಾಡಿದ್ದಾರೆ, ಯೋಗರಾಜ್ ಭಟ್ರು ಲಿರಿಕ್ಸ್ ಬರ್ದಿದ್ದಾರೆ. ಬ್ಯೂಟಿಫುಲ್ ಹಾಡು. ಏನ್ ಸೇಪ್ರೆ ಸರ್ ನಿಮ್ದು ಕಾಮೆಂಟ್ಸ್? ನಾನು ಹಾಡು ಹೇಗಿದೆ ಅಂತ ಕೇಳಿದ್ರೆ ಗುಸು ಗುಸು ಮಾಡ್ತೀರಾ ನೀವು? ಹೇಳಿ ಒಂದ್ ಲೈನ್ ಹೇಳಿ, ನಾನು ಹಾಡು ನೋಡೋಣ, ನೋಡಿದ್ದೀರಾ ಇಲ್ವಾ ಅಂತ. ಸೊ ಆ ಹಾಡು ಶೂಟ್ ಮಾಡ್ಬೇಕಾದ್ರೆ ಇಲ್ಲ ಬರ್ತಾರೆ. ಸೊ ಆ ಒಂದು ಹಾಡಿನ ಇದು ಮೇಕಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಮದನ್ ಹರಿಣಿ ಮಾಸ್ಟರ್ನ ನೆನ್ಸ್ಕೊಳ್ಳೇಬೇಕು. ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಆ ಒಂದು ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ವೇಣು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಹಾಡಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಹಗ್ಗ ಸಿನಿಮಾ ಮೇಲಿರ್ಲಿ. 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದಂತ ಅನೂಪ್ ಪ್ರಭಾಕರ್ ಅವರ ಹಗ್ಗ ಸಿನಿಮಾನ ನೋಡಿ ದಯವಿಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಚೇರ್ ಮಧ್ಯಕ್ಕೆ ಹಾಕ್ಬಿಡಿ. ಚಿತ್ರರಂಗ ಒಂದು ಕುಟುಂಬ ಅಂದ್ರೆ ಹಗ್ಗ ಕುಟುಂಬ ಒಂದು ಸ್ವೀಟ್ ಜೆಸ್ಚರ್ ನಿಮ್ಗೋಸ್ಕರ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಎಲ್ಲ ಟೀಮ್ ಅವರು ವೇದಿಕೆ ಮೇಲೆ ಬರಬೇಕು. ಈ ತರದ ಸಂಭ್ರಮಾಚರಣೆಗಳಾದಾಗ ನಮ್ಗನ್ಸುತ್ತೆ ನಿಜವಾಗ್ಲೂ ಚಿತ್ರರಂಗ ಒಂದು ಕುಟುಂಬ ಅಂತ. ಅದರಲ್ಲೂ ಹರ್ಷಿಕಾ ಅವರು ಅಂದ ತಕ್ಷಣ ಎಲ್ರಿಗೂ ಒಂದು ಸ್ಪೆಷಲ್ ಅಫೆಕ್ಷನ್, ಸ್ಪೆಷಲ್ ಪ್ರೀತಿ. ಅಮ್ಮ ಬನ್ನಿ. ಯಾರು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ, ಮೀಡಿಯಾ ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ಯು ಆರ್ ಸೋ ಸ್ವೀಟ್. ಅದಕ್ಕೆ ಅದರಲ್ಲೂ ಲಕ್ಷ್ಮಿ ಮೇಡಮ್ ಒಂದು ಸ್ಪೆಷಲ್ ಧನ್ಯವಾದಗಳು. ಯಾಕಂದ್ರೆ ಅವಾಗಿಂದ ನೋಡ್ತಾ ಇದೀನಿ ನಮ್ಮ ನಿರ್ಮಾಪಕರ ಜೊತೆ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂದ್ರೆ. ಏನ್ ಬೇಕು ಮೇಡಮ್? ಕತ್ರಿ ಬೇಕಾ? ಓಪನ್ ಆಗ್ತಾ ಇಲ್ವಾ? ಏನೋ ಬೇರೆ ಲೈಟ್ ಬೇಕಂತೆ ಕಾರ್ತಿಕ್. ಬ್ಯಾಕ್ ಗ್ರೌಂಡ್. ಓಕೆ ಓಕೆ, ಹೌದು ಹೌದು ಹೌದು, ಒಳ್ಳೆ ಫಂಕ್ಷನ್ ಅಲ್ಲ ಇದು. ಒಂದ್ ನಿಮಿಷ ಮಾಡಲಿಲ್ಲ. ಓಕೆ. ಹಾಡು ಹೇಳ್ಬೇಕಂತೆ. ಹಾಡು ಹೇಳ್ಬೇಕಂತೆ ನೋಡಿ. ಸರ್ ನಿಮ್ಮ ಪಕ್ಕದಲ್ಲಿ ಲೆಫ್ಟಲ್ಲಿ ಇರೋದು. ಕರೆಕ್ಟ್. ವಸಣ ನೋಡು, ವಸಣ ಫುಲ್ಲ ಹೋಗ್ಸೋಣ ಕೇಳು. ಇಷ್ಟು ಕ್ಯೂಟ್ ಆಗಿ ಇದನ್ನ ಏನನ್ಬೋದು, ಕಂಪ್ಲೀಟ್ ಸೀಮಂತ ಕಾರ್ಯಕ್ರಮ ಅಲ್ಲದೆ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು, ನಿರ್ಮಾಪಕರು, ಅವ್ರ ಕುಟುಂಬ ಸೇರ್ಕೊಂಡು ಇರುತ್ತೆ.
ಅವ್ರ ಬಳೆ ಸೈಜ್ ಕೇಳ್ಕೊಬೇಕಾಗಿತ್ತು ನಾವು. ಏನ್ ಮುದ್ದಾಗಿ ಕಾಣ್ತಿದ್ದೀರಾ ಗೊತ್ತಾ? ದಿನ ಕಾಣ್ತೀರಾ, ಇವತ್ತು ಎಕ್ಸ್ಟ್ರಾರ್ಡಿನರಿ ಕಾಣ್ತಾ ಇದೆ. ಅಲ್ಲಿ ಸೃಷ್ಟಿ ಮಾಡ್ತಾರಂತೆ, ಆ ಸಾಲಕ್ಕೆ ಸೇರಿದ ಮಕ್ಕಳು. ನಮ್ಗೆಲ್ಲ ಭೂಲೋಕದಲ್ಲಿ ಜನ ಎಲ್ಲ ಕಳಿಸಿ ಅಂದ್ಬಿಟ್ಟು ಟಸೆ ಕಳಿಸ್ಬಿಟ್ಟಿರ್ತಾರಲ್ಲ, ಆತರ ಇವೆಲ್ಲ ಸ್ಪೆಷಲ್ಗಳು. 3 ಒಟ್ಟಿಗೆ ನಿಂತಿದ್ದಾವೆ ನೋಡಿ ಅಲ್ವಾ. ವಿ ಶುಡ್ ಥ್ಯಾಂಕ್ ಬ್ರಹ್ಮ. ಆದ್ರೆ ಅದನ್ನ ನಾನು ಒಪ್ಕೋತೀನಿ, ಬಟ್ ನಿಮ್ ವಿಷಯ ಹೇಳಿದ್ರಲ್ಲ ಅದನ್ನ ಒಪ್ಕೊಳ್ಳಲ್ಲ. ಗಂಡ್ಮಕ್ಳೆಲ್ಲ ಚಪ್ಪಾಳೆ ಹೊಡಿಬೇಕು. ನಾನು ಸರ್ ಅಯ್ಯೋ ನನ್ನ ಮಗಳು ಆಲ್ರೆಡಿ ಅವತ್ತು ವಿಡಿಯೋ ಕಾಲ್ ಹರ್ಷಿತ್ ನೋಡಿ there is no maybe in Harshit ನನ್ನ ಮಗಳು ಹೇಳ್ತಿದ್ದಾರೆ ರಾಕೇಶ್ she has a girl baby in her stomach. ಒಂದ್ ನಿಮಿಷ, ಒಂದು ಗ್ರೂಪ್ ಫೋಟೋ ಸಿಗ್ತಾ ಮನಸ್ಸು? ಹಾ, ನಿರ್ದೇಶಕರು ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಹಾ, ಸ್ವೀಟ್ ತಿನ್ಸ್ಲಿಲ್ಲ ನೋಡಿ, ಸ್ವೀಟ್ ತಿನ್ಸಿಲ್ಲ. ಸ್ವೀಟು ಅನು ಮ್ಯಾಮ್ ಸ್ವೀಟ್ ತಿನ್ಸಿಲ್ಲ. ಕೇಕ್ ತಿನ್ನ ಅದಕ್ಕೆ ಅವರೆಲ್ರಿಗೂ ಫೇವ್ರೆಟ್. ಬೆಳಿಗ್ಗೆ ಮಾಡ್ಕೊಡ್ತೀನಿ. ಆಯಿತು, ಹೋಗಿ ಅಡುಗೆ ಮಾಡ್ತೀನಿ ಕ್ಯಾಬಲ್ಲಿ